reminder, all participants' lines will be in listen-only mode, and there will be an opportunity to ask questions after the presentation concludes. I now hand the conference over to Mr. Sharan Patel. Thank you, and over to you, sir. Thank you very much. Happy evening, everybody. First of all, ಎಲ್ರಿಗೂ I think we are all, last 8-9 days ನಾವೆಲ್ಲರೂ completely lockdown ಆಗಿ ಮನೆಯಲ್ಲಿದ್ದೀವಿ. I think this entire lockdown has one thing I am sure that ನಾವೆಲ್ಲರಿಗೂ ಒಂದು patience level ನ ತುಂಬಾ ಬೆಳೆಸಿದೆ ಅಂತ ಅನ್ಕೊಂಡ್ಬಿಟ್ಟು. ಯಾಕಂದ್ರೆ first time we are spending without going out, without taking any distance. We are all at home. Definitely we had a very good time. We are all having a good time with our family members. ನಾರ್ಮಲಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವೆಲ್ಲ ಏನಂತ ಹೇಳ್ತಾ ಇದ್ವಿ ಅಂದ್ರೆ ಫ್ಯಾಮಿಲಿ ನಿರ್ವಹಣಾ. ಇದೇನಂದ್ರೆ ಒಂದು ಬಿಗ್ ಬಾಸ್ ತರ ನಾವೆಲ್ಲರೂ ಒಂದೇ ಮನೇಲಿ ಇರ್ತೀವಿ. ಮಾರ್ನಿಂಗ್ ಎದ್ದೇಳೋದ್ರಿಂದ ಹಿಡ್ಕೊಂಡು ತಿಂಡಿ ಊಟ ಮತ್ತೆ ಮಲಗೋದು ಮತ್ತೆ ತಿರ್ಗಾ ನೆಕ್ಸ್ಟ್ ಡೇ ಸೇಮ್. ಐ ಥಿಂಕ್ ಇಟ್ ಇಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ. ಗುಡ್ ದಟ್ ದಿಸ್ ಎಂಟೈರ್ ಪ್ರೊಸೆಸ್ ಅಲ್ಲಿ ಬಹಳಷ್ಟು ಜನ ದೇ ರೆಸ್ಪಾಂಡೆಡ್ ವೆರಿ ವೆಲ್ ಅಂಡ್ ವಿ ಆಲ್ ಅಂಡರ್ಸ್ಟುಡ್ ದಟ್ ಇದ್ರದ್ದು ಇಂಪಾರ್ಟೆನ್ಸ್ ಏನಂತ ಹೇಳ್ಬಿಟ್ಟು. ದಿಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೆನಿ ಪೀಪಲ್. ಸೊ ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇವತ್ತು ನಾನು ಈ ಒಂದು ಕಾನ್ಕಾಲ್ ಮಾಡಿರೋ ಉದ್ದೇಶ ಏನಂತಂದ್ರೆ ಫಸ್ಟ್ ಟೈಮ್ ಇಟ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಲ್ಸೋ. ಮೋಸ್ಟ್ಲಿ ಬಹಳ ಜನ ನೀವೆಲ್ಲ ಅಟೆಂಡ್ ಆಗಿರ್ತೀರ, ಬಟ್ ಅದೇ ಸ್ಪೀಕರ್ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ. ಯಾಕಂದ್ರೆ ಎದುರುಗಡೆ ಕಾಣ್ಸಕ್ಕೆ ಆಡಿಯನ್ಸ್ ಇರಲ್ಲ, ಆಲ್ವೇಸ್ ಅದೇ ಸ್ಪೀಕರ್. ಫಾರ್ ಅಸ್ ದ ಆಡಿಯನ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ದೇರ್ ಬಾಡಿ ಲ್ಯಾಂಗ್ವೇಜ್, ದೇರ್ ರಿಯಾಕ್ಷನ್ಸ್ ಆಲ್ವೇಸ್ ಮೇಕ್ ಅಸ್ ಟು give more clarity about the situation. But anyway, I'll try my level best. First of all, I think ಬಹಳಷ್ಟು ಜನ ಇನ್ವೆಸ್ಟರ್ಸ್ ಗಳಿಗೆ ಒಂದು ಸಡನ್ ಜರ್ಕ್ ಕ್ರಿಯೇಟ್ ಆಗಿದೆ. ಬಿಕಾಸ್ ಈ ತರ ಒಂದು ಸಿಚುವೇಶನ್ ಯಾರ್ಯಾರು ಒಂದು 7-8 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ಇದ್ವಿ ಅವ್ರಿಗೆಲ್ರಿಗೂ ಇದೊಂದು ಸಡನ್ ಜರ್ಕ್ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈ ತರ ಒಂದು ಮಾರ್ಕೆಟ್ ಅಲ್ಲಿ ವಿತಿನ್ ಆಲ್ಮೋಸ್ಟ್ ಒಂದು 20 days 30 days ಅಲ್ಲಿ ಮಾರ್ಕೆಟ್ ಹಸ್ ಕರೆಕ್ಟೆಡ್ ಮೋರ್ ದನ್ 30-35% ಡೌನ್ ಸೈಡ್ ಅಲ್ಲಿ ಕರೆಕ್ಷನ್ ಆಗಿದೆ. ನ್ಯಾಚುರಲಿ ಬಹಳ ಜನ ಅವರ ಒಂದು ಪೋರ್ಟ್ಫೋಲಿಯೋನ ರೆಗ್ಯುಲರ್ ಯಾರು ನೋಡ್ತಾ ಇರ್ತಾರೆ, ವಿತಿನ್ ಶಾರ್ಟ್ ಪೀರಿಯಡ್ ಅಲ್ಲಿ ಅವರಿಗೆ ಅದು ಪೋರ್ಟ್ಫೋಲಿಯೋ ನೋಡಿದಾಗ ಒಂಥರ ಭಯನೂ ಆಗಿರುತ್ತೆ, ಕೆಲವೊಬ್ಬರಿಗೆ ತುಂಬಾ ಗಾಬರಿನೂ ಆಗಿರುತ್ತೆ. ಕೆಲವೊಬ್ರು ಮೆಂಟಲಿ ಪ್ರಿಪೇರ್ ಆಗಿರೋರ್ಗೆಲ್ಲರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಇದೆಲ್ಲೊಂದು ಅಪರ್ಚುನಿಟಿನೂ ಕಾಣಿಸ್ತಾ ಇದೆ. ಸೊ ನಾನು ಮಾರ್ಕೆಟ್ ಬಗ್ಗೆ ತುಂಬಾ ಮಾತಾಡೋಕ್ಕಿಂತ ಮುಂಚೆ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾನು ಇದನ್ನ 3x ಥಿಂಕಿಂಗ್ ಅಂತ ಕರಿತಾ ಇದ್ದೀನಿ. 3x ಅಂತ. ಈ ಎಕ್ಸ್ ಅಂದ್ರೆ ಎಕ್ಸ್ ಅಂದ್ರೆ 1x ಇಸ್ ವಾಟ್ ಐ ಕಾಲ್ ಇಸ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ನಾವು ಹಿಂದೆ ಆಗಿರುವಂತ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಗಳ ನೋಡಿದಾಗ ಪ್ರೊಬಬ್ಲಿ ನನ್ನ ಅನುಭವ ಬಂದಿತ್ತು 2000 ಬರ್ಸ್ಟ್ ಆದಾಗ, ಈ ತರ ಒಂದು ಮಾರ್ಕೆಟ್ ಕ್ರಾಶ್ ಆದಾಗ ಎಷ್ಟೊಂದು ಕಂಪ್ನಿಗಳು, ಎಷ್ಟೊಂದು ಮ್ಯೂಚುವಲ್ ಫಂಡ್ಗಳು ಆಲ್ಮೋಸ್ಟ್ 25-30 ರೂಪಾಯಿ NAV ಕಮ್ ಡೌನ್ ಟು ಸಿಂಗಲ್ ಡಿಜಿಟ್ NAV ಬಂದಿತ್ತು. ಸೊ ಅದೇ ಟೈಮಲ್ಲಿ ಒಂದು ಸಿಚುವೇಶನ್ ಆದಾಗ ಬಹಳಷ್ಟು ಜನಕ್ಕೆ ಗಾಬರಿಯಾಗಿ ಈ ಮಾರ್ಕೆಟ್ ಇಂದ ಹೋಗಿರೋರು ಎಷ್ಟೊಂದು ಜನ ಇನ್ನು ವಾಪಸ್ ರಿಟರ್ನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡದೆ ಅವರು ಕಂಪ್ಲೀಟ್ಲಿ ಡಿಸ್ಕನೆಕ್ಟ್ ಆಗಿರೋದು ನೋಡಿದ್ವಿ. ಅದೇ ತರ 2008 ಅಲ್ಲಿ ಅದನ್ನ ಇನ್ಸ್ಪೈರ್ ಇಂಡಿಯಾ ನಾವು ಶುರು ಮಾಡಿದಾಗ ನಾವು ನೋಡಿರುವಂತ ಒಂದು ಅಗೇನ್ ದ ಸೇಮ್ ಸಿಚುವೇಶನ್ ಏನಂದ್ರೆ ಸೇಮ್ ಫೈನಾನ್ಷಿಯಲ್ ಕ್ರೈಸಿಸ್ ಆದಾಗ ಮಾರ್ಕೆಟ್ ಆಲ್ಮೋಸ್ಟ್ ಫ್ರಮ್ 20-21,000 ಎಲ್ಲ ಹೋಗ್ಬಿಟ್ಟು ವಿತಿನ್ 4-5 months ಅಲ್ಲಿ ಮಾರ್ಕೆಟ್ ಹಸ್ ಕಮ್ ಡೌನ್ ಟು ಲೆವೆಲ್ ಆಫ್ 8,000. ಸೊ ನ್ಯಾಚುರಲಿ 8,000 ಬಂದಾಗ ಬಹಳಷ್ಟು ಜನ ಇದೇ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಯಾಕಂದ್ರೆ USA ನಲ್ಲಿ ಅಂತ ಕಂಟ್ರಿನಲ್ಲಿ 200-250 ವರ್ಷ ಹಳೆಯದಾದಂತ ಒಂದು ಬ್ಯಾಂಕ್ ಕೊಲಾಪ್ಸ್ ಆದಾಗ, ಬಹಳಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಲಾಪ್ಸ್ ಆದಾಗ, ಸೊ ನ್ಯಾಚುರಲಿ ವರ್ಲ್ಡ್ ಎಕಾನಮಿ ಮೇಲೆ ಅದರದೇ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಒಂದು ಬಿಗ್ ರಿಸೆಷನ್ ಕಮ್ ಅಂಡ್ ಮೆನಿ ಪೀಪಲ್ they are very very much scared about that situation. But I still remember lot of old investors ಗೆ ಅದ್ರದ್ದೊಂದು ದುಡ್ಡು ಏನು ಒಂದು ಕೊಡ್ತಾ ಇತ್ತು, ಅದನ್ನ ತಡ್ಕೋಕಾಗಿರೋದು ಎಷ್ಟೋ ಜನ ಮಾರ್ಕೆಟ್ ಎಕ್ಸಿಟ್ ಆಗಿರೋದು ನೋಡಿದ್ವಿ. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ನ ತಗೊಂಡಾಗ ಒಂದು ಕಾಮನ್ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಯಾವಾಗಲೂ ಸ್ಟ್ರೇಟ್ ಲೈನ್ ಅಲ್ಲಿ ಮೇಲೆ ಹೋಗಿಲ್ಲ. ಎವ್ರಿ 7-8 years ಅಲ್ಲಿ ಒಂದೊಂದು ಮೇಜರ್ ಕರೆಕ್ಷನ್ಸ್ ಗಳು ನಾವು ವರ್ಲ್ಡ್ ಮಾರ್ಕೆಟ್ ಅಲ್ಲೂ ನೋಡಿದೀವಿ. ಒಂದು ಅದು ಪರ್ಟಿಕ್ಯುಲರ್ ಏನೇನೋ ರೀಸನ್ ಇರ್ಬೋದು, ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು, IT ಬಬಲ್ ಬರ್ಸ್ಟ್ ಅಂತ ಇರ್ಬೋದು. ಇನ್ನು ಹಿಂದೆ ಹೋದ್ರೆ ಪರ್ಟಿಕ್ಯುಲರ್ ಅರ್ಷದ್ ಮೆಥಡ್ ಸ್ಕ್ಯಾಮ್ ಅಂತ ಇರ್ಬೋದು. ಸೊ ಡಿಫ್ರೆಂಟ್ ಸಿಚುವೇಶನ್ ಅಲ್ಲಿ ಮಾರ್ಕೆಟ್ ಇದು ಆಲ್ವೇಸ್ ಗಿವನ್ ಡೌನ್ವರ್ಡ್ ಜರ್ಕ್ ನ ಕೊಟ್ಕೊಂಡು ಹೋಗಿದೆ. ಆದ್ರೆ ಒಂದು ಕಾಮನ್ ಏನಂದ್ರೆ ಇನ್ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಮಾರ್ಕೆಟ್ ಇಸ್ ಆಲ್ವೇಸ್ ವೆಂಟ್ ಅಪ್.
ಈ ಒಂದು ಸಿಚುವೇಶನ್ ಅದೇ ತರ ಅಂತ ಪ್ರಶ್ನೆ ಕೇಳಿದ್ರೆ ಇದನ್ನ ನೋಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನಾವು ಹಿಂದೆ ನೋಡೋಣ. ಇವತ್ತು ಇರುವಂತದ್ದು ಬಂದ್ಬಿಟ್ಟು ಇಟ್ಸ್ ನಾಟ್ ಮೇ ಬಿ ಫೈನಾನ್ಷಿಯಲ್ ಕ್ರೈಸಿಸ್ ಗಿಂತ ಜಾಸ್ತಿ ಇಟ್ ಇಸ್ ಮೋರ್ ಆಫ್ ಇಶ್ಯೂ ಆನ್ ದ ಹೆಲ್ತ್ ರಿಲೇಟೆಡ್ ಆಗಿರುವಂತ ಒಂದು ಕ್ರೈಸಿಸ್. ಇದು ಇನಿಷಿಯಲಿ ಸ್ಟಾರ್ಟ್ ಆಗಿ ನಮ್ಗೆಲ್ಲರಿಗೂ ಗೊತ್ತಿದೆ, ಈ ಸ್ಟೋರಿ ನಮ್ ತಿರ್ಗಾ ಯಾಕಂದ್ರೆ ಇವತ್ತು ಆಲ್ರೆಡಿ ವಾಟ್ಸ್ಆಪ್ ಅಲ್ಲಿ ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಬಂದಿದೆ. ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಟೈಮ್ ಆನ್ ಟಾಕಿಂಗ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕೊರೋನಾ ಅಂಡ್ ಹೌ ಇಟ್ ಈಸ್ ಅಂಡ್ ಆಲ್ ದಿಸ್. ಬಟ್ ಒನ್ ಥಿಂಗ್ ಇಸ್ ಶೋರ್, ಅರ್ಲಿಯರ್ ಈ ತರ ಇದೇ ರಿಲೇಟೆಡ್ ಆಗಿರುವಂತ ಕೆಲವೊಂದು ಈ ತರ ಒಂದು ವೈರಸ್ ಇನ್ನೂ ಸ್ಪ್ರೆಡ್ ಆದಾಗ ಮಾರ್ಕೆಟ್ ಇಂಪ್ಯಾಕ್ಟ್ ಏನಾಗಿದೆ, ಅದು 3 months ಬಂದಿದೆ, ಕೆಲವೊಂದ್ ಕಡೆ 6 months ಬಂದಿರೋದಿದೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಹಸ್ overcome all these issues. So at this moment ನೋಡ್ತಾ ಹೋದ್ರೆ yes, it is like India ತಗೊಂಡಿರುವಂತಹ ಡಿಸಿಷನ್ ಏನಿದೆ, ಐ ಆಮ್ ನಾಟ್ ಸೇಯಿಂಗ್ ದಟ್ ಇಟ್ 100% ಪರ್ಫೆಕ್ಟ್ ಅಂತ, ಬಟ್ ಡೆಫಿನೆಟ್ಲಿ ಒನ್ ಡಿಸಿಷನ್ ಇಟ್ ಹಸ್ ಟೇಕನ್ ದಟ್ ಒಂದು ಅಡ್ವಾಂಟೇಜ್ ಅಂತ ಇತ್ತಂದ್ರೆ ಬೇರೆ ಎಲ್ಲಾ ಕಂಟ್ರಿಗಳನ್ನ ಸ್ಪ್ರೆಡ್ ಆಗಿ ನಮ್ ಕಂಟ್ರಿ ಬರೋಷ್ಟರಲ್ಲಿ ವಿ ಗಾಟ್ ಸಮ್ ಟೈಮ್ ಟು ಟೇಕ್ ಅ ಒನ್ ಮೆಚೂರ್ಡ್ ಡಿಸಿಷನ್. ಬಟ್ ಡೆಫಿನೆಟ್ಲಿ ಇದ್ರದ್ದೇ ಆದಂತ ಒಂದು ಇಂಪ್ಲಿಕೇಶನ್ ನಮಗೆ ಕಾಣಿಸ್ತಾ ಇದೆ. ಇದು ಪಾಸಿಟಿವ್ ಸೈಡ್ ಆಗಿರ್ಬೋದು, ನೆಗೆಟಿವ್ ಸೈಡ್. ಆಲ್ರೆಡಿ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಇವತ್ತು ಮೀಡಿಯಾದಲ್ಲಿ ಇರೋದ್ರಿಂದ 2 ತರ ಜನ ಇದ್ದಾರೆ. ಅನ್ಸರ್ಟನಿಟಿ ತುಂಬಾ ಕಾಣಿಸ್ತಾ ಇದೆ ನಮಗೆ. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆಫ್ಟರ್ 1 month, ಆಫ್ಟರ್ 3 months, ಆಫ್ಟರ್ 1 year ಅನ್ನೋದು ಬಹಳ ಜನರಿಗೆ ಕ್ವಶನ್ ಕಾಡ್ತಾ ಇದೆ. ಬಟ್ ನಾನೇನ್ ಹೇಳೋದಂತಂದ್ರೆ ದಿಸ್ ಇಸ್ ಮೇ ಬಿ 1 month, 2 months, 3 months ಮೇ ಕಂಟಿನ್ಯೂ, ಬಿಕಾಸ್ ನಾನು ಐ ನಾಟ್ ಅನ್ ಎಕ್ಸ್ಪರ್ಟ್ ಟೆಲ್ ಅಬೌಟ್ ದಟ್ ಕೊರೋನಾ ಬಗ್ಗೆ ಏನೇ ಆಗುತ್ತೆ ಅಂತ. ಬಟ್ ಒನ್ ಥಿಂಗ್ ಇಸ್ ಇವನ್ ಐ ಆಮ್ ಆಲ್ಸೋ curious and equally like not able to understand how long it's going to continue. But one thing ಏನಂತಂದ್ರೆ one side market is already overreacted on this. Naturally lot of money from India which is gone out of our market, and maybe even the fear ಅಲ್ಲಿ ಮಾರ್ಕೆಟ್ ಹೋಗಿರೋ ರೀಸನ್ ಏನಂದ್ರೆ ಬಿಕಾಸ್ ನ್ಯಾಚುರಲಿ ಇಂಡಿಯನ್ ಮಾರ್ಕೆಟ್ ಅಥವಾ ಎನಿ ಎಮರ್ಜಿಂಗ್ ಮಾರ್ಕೆಟ್ ಇಟ್ಸ್ ನಾಟ್ ಓನ್ಲಿ ರಿಟೇಲ್ ಇನ್ವೆಸ್ಟರ್, ಲಾಟ್ ಆಫ್ foreign investors investing their money in the lot of different index funds. They might have invested in arbitrage funds. So naturally this corona is more about a global epidemic ಆಗಿರೋದ್ರಿಂದ ಸೊ ಅವ್ರದ್ದಾದಂತ ಫಿಯರ್ ಅಲ್ಲಿ ಮನಿ ಹ್ಯಾಸ್ ಗಾನ್ ಔಟ್ ಆಫ್ ದ ಸಿಸ್ಟಮ್. ಬಟ್ ಒಂದ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ದಿಸ್ ಮನಿ ಎಷ್ಟು ಸ್ಪೀಡ್ ಅಲ್ಲಿ ಆಚೆ ಹೋಗಿದೆ. ಮೇ ಬಿ ಒನ್ ಥಿಂಗ್ಸ್ ಆರ್ ಡೈಲ್ಯೂಟೆಡ್, ಒಂದ್ಸಲ ಥಿಂಗ್ಸ್ ಎಲ್ಲ ಪ್ರಾಪರ್ ಆದ್ಮೇಲೆ equally the money will come back to our system again, because when this money gone out of our country, it's gone back to develop. ಗೊತ್ತಿದೆ ನಮ್ಗೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ಇಸ್ ವೆರಿ ಲೋ, ಆಲ್ಮೋಸ್ಟ್ ದೇ ಹ್ಯಾವ್ zero interest rate, zero growth for their money. So definitely they will come back to it. It's not that fear factor is that money has gone out of that, and also some of the trigger things, like example algorithm system ಅಂತ ನಾವೇನ್ ಹೇಳ್ತೀವಿ ಮಾರ್ಕೆಟ್ ಅಲ್ಲಿ. When market started falling, suddenly this algorithm also got triggered, and a lot of market sudden impact na market ಕಾಣುತ್ತೆ. So ಇಂಥ ಒಂದು ಸಿಚುವೇಶನ್ ಅಲ್ಲಿ ಆಸ್ ಅನ್ ಇನ್ವೆಸ್ಟರ್ ಆಗಿ ವಾಟ್ ವಿ ಶುಡ್ ಡು, ದಟ್ ಇಸ್ ವಾಟ್ ದ ಎಂಡ್ ಆಫ್ ದ ಡೇ ಮ್ಯಾಟರ್ಸ್. ಸೊ ಇದರಲ್ಲಿ 2 ತರ ಇದೆ. ಒಂದು ಬಹಳ ಜನ ನಮ್ಮ ಇನ್ವೆಸ್ಟರ್ಸ್ಗೆ ಈ ತರ ಒಂದು 30%, 35% ಮಾರ್ಕೆಟ್ ಕಟ್ ಆಗೋಯ್ತು, ಏನ್ ಮಾಡ್ಬೇಕಂತ ಬಂದಾಗ ಇಲ್ಲಿ ನಾನು 2 ಇಂಪಾರ್ಟೆಂಟ್ ವಿಷಯಗಳು ಹೇಳಕ್ ಹೋಗ್ತೀನಿ. ಒಂದು, ನಾವು ಏನ್ ನೋಡ್ತಾ ಇದೀವಿ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಏನದು, ಯಾವಾಗ ಮಾರ್ಕೆಟ್ ಈ ಹೋದ್ 1 month ಬ್ಯಾಕ್ ಏನಿತ್ತು ಮಾರ್ಕೆಟ್, ಇವತ್ತು ನೋಡಿದ್ರೆ ಒಂದು 30% ಡೌನ್ ಕಾಣಿಸ್ತಾ ಇದೆ. ಬಟ್ ಇದನ್ನ ನಾವು ನೋಷನಲ್ ವ್ಯಾಲ್ಯೂ ಅಂತ ಕರಿತೀವಿ. ಅದು ಪಾಸಿಟಿವ್ ಇದ್ರು ನೋಷನಲ್ ಪಾಸಿಟಿವ್, ಪ್ಲಸ್ ನೆಗೆಟಿವ್ ಇದ್ರು ನೋಷನಲ್ ನೆಗೆಟಿವ್ ಅಂತಾನೆ ಕರಿತೀವಿ. ನೋಷನಲ್ ವ್ಯಾಲ್ಯೂ ಇವಾಗ -30% ತೋರಿಸೋದನ್ನ, ಈ ನೋಷನಲ್ ವ್ಯಾಲ್ಯೂನ ನಾನೇನಾದ್ರೂ ಇವತ್ತು ನನ್ನ ಹಣನ ವಾಪಸ್ ಆಕ್ಚುಯಲ್ ಲಾಸ್ ಅಂತ. ಸೊ ಇವಾಗ ಏನ್ -30% ಕಾಣಿಸ್ತಾ ಇದೆ, ಇಟ್ ಇಸ್ ನಾಟ್ ಆಕ್ಚುಯಲ್ ಲಾಸ್, ಇಟ್ ಇಸ್ ನೋಷನಲ್ ಲಾಸ್. ಸೊ ಅಗೇನ್ ಮಾರ್ಕೆಟ್ ನೆಕ್ಸ್ಟ್ ಕ್ಯಾಂಡಿಡೇಟ್ ಮಾರ್ಕೆಟ್ ನೋಡಿದ್ರೆ ಅಗೇನ್ ದಿಸ್ 30% ವಿಲ್ ಕಮ್ ಡೌನ್ ಟು 20% ನೆಗೆಟಿವ್. ಸೊ ಹಾಗಾಗಿ ಮೈ ಸಜೆಷನ್ ಏನಂದ್ರೆ ಈ ನೋಷನಲ್ ನೆಗೆಟಿವ್ ನ ಆಕ್ಚುಯಲ್ ನೆಗೆಟಿವ್ ಮಾಡದೇ ಇರುವಂತದ್ದು ಒಂದು ಸ್ಮಾರ್ಟ್ ಡಿಸಿಷನ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಬಹಳ ಜನ ನಮ್ಮ ಇನ್ವೆಸ್ಟರ್ ಯೋಚನೆ ಮಾಡ್ತಿರ್ತಾರೆ, ಈ ಟೈಮಲ್ಲಿ ನಾವು ಟೆಕ್ ಫಂಡ್ ಹಾಕೋದು ಒಳ್ಳೇದಾ, ಸೇಫ್ಟಿಗೆ ಹೋಗೋದಾ ಒಳ್ಳೇದಂತ. ಖಂಡಿತ ಇಲ್ಲ. ಯಾಕಂದ್ರೆ ರೈಟ್ ನೌ ವಿ ಆರ್ ಇನ್ ವೆರಿ ಕಂಪ್ಯಾರಿಟಿವ್ಲಿ ಒಂದು ಮಂತ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ಟುಡೇ ಮಾರ್ಕೆಟ್ ಕರೆಕ್ಟೆಡ್ ಆಲ್ರೆಡಿ 30%. ಸೊ ಅಟ್ ದಿಸ್ ಮೂಮೆಂಟ್ ನಾನು ವರ್ಲ್ಡ್ ವೈಡ್ ನೋಡಿದಂಗೆ
ವರ್ಲ್ಡ್ ವೈಡ್ ಮಾರ್ಕೆಟ್ ಅಂತ ನೋಡಿದಾಗ ಯಾರ್ಯಾರು ಪೀಪಲ್ ಲೈಕ್ ಬೇಸಿಕಲಿ ಹೂ ಕ್ರಿಯೇಟೆಡ್ ವೆಲ್ತ್ ಇನ್ ದ ಇಕ್ವಿಟಿ ಮಾರ್ಕೆಟ್ ಅಂತ ನೋಡಿದ್ರೆ ದೋಸ್ ಆರ್ ದಿ ಪೀಪಲ್ ಆಲ್ವೇಸ್ ಲುಕಿಂಗ್ ಫಾರ್ ಸಚ್ ಅಪರ್ಚುನಿಟಿ. ಯಾವಾಗ ಮಾರ್ಕೆಟ್ ಡೌನ್ ಆಗಿರುತ್ತೆ ಅಂತ ಟೈಮಲ್ಲಿ ದೇ ವಿಲ್ ಬಿ ಲೈಕ್ ಇನ್ವೆಸ್ಟಿಂಗ್ ಮೋರ್ ಅಗ್ರೆಸಿವ್. ಸೊ ದಿಸ್ ಇಸ್ ಅ ಟೈಮ್ ಟು ಬಿ more confident on equity because now equity is comparatively 30% cheaper than earlier. So ಹಾಗಾಗಿ at this moment going out of equity market is not at all a good idea. Since ನಮ್ಮಲ್ಲಿರುವಂತ ಇನ್ಸ್ಪೈರ್ ಇಂಡಿಯಾದಲ್ಲಿರುವಂತ ಬಹಳಷ್ಟು ಜನ ಇನ್ವೆಸ್ಟರ್ಸ್ ದೇ ಆರ್ ಆಲ್ SIP ಇನ್ವೆಸ್ಟರ್ಸ್. ಸೊ ಬ್ಯೂಟಿ ಅಬೌಟ್ SIP ನಮ್ ರಿಟರ್ನ್ಸ್ ಜಾಸ್ತಿ ಬರೋ ಉದ್ದೇಶ ಏನಂದ್ರೆ ನಾನು ಯಾವಾಗಲೂ ನನ್ನ ಪ್ರೆಸೆಂಟೇಷನ್ ಅಲ್ಲಿ ನನ್ನ ಸೆಮಿನಾರ್ ಅಲ್ಲಿ ಹೇಳ್ತಾ ಇರ್ತೀನಿ, SIP ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ವೆನ್ ಮಾರ್ಕೆಟ್ ಗೋಸ್ ಅಪ್ ಇಟ್ ಇಸ್ ಗುಡ್, ವೆನ್ ಮಾರ್ಕೆಟ್ ರಿಯಲಿ ಫಾಲ್ಸ್ SIP is even much better ಅಂತ. ಅಂದ್ರೆ SIP ಯಾವಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಬಿದ್ದಾಗ SIP ಪರ್ಫಾರ್ಮೆನ್ಸ್ ವಿಲ್ ಬಿ ಮಚ್ ಬೆಟರ್. ಮೇಲೋಗೋ ಮಾರ್ಕೆಟ್ ನಾವು ಇನ್ವೆಸ್ಟ್ ಮಾಡೋಕ್ಕಿಂತನೂ ಈ ತರ ಬಿದ್ದಾಗ ನಾವೇನ್ ಕಂಟಿನ್ಯೂ ಮಾಡ್ತೀವಿ SIPಗಳನ್ನ ಅಂತ ಒಂದು ಇನ್ವೆಸ್ಟ್ಮೆಂಟ್ ಆಲ್ವೇಸ್ ಗಿವ್ ಅ ಬೆಟರ್ ರಿಟರ್ನ್. ಸೊ ಹಾಗಾಗಿ ಮೋಸ್ಟ್ ಆಫ್ ಅವರ್ ಇನ್ವೆಸ್ಟರ್ಸ್ ಆರ್ SIP ಇನ್ವೆಸ್ಟರ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ವಿ ನೀಡ್ ನಾಟ್ ವರಿ ಅಬೌಟ್ ದಟ್. ಯಾಕಂದ್ರೆ ಈ ಒಂದು ಫಾಲ್ ಏನಿದೆ ಇಸ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್ಲಿ ಸ್ಟೇಸ್ ದೇ. ಡೆಫಿನೆಟ್ಲಿ ಐ ಡೋಂಟ್ ನೋ, ಇವನ್ ನನಗೂ ಕೇಳಿದ್ರೆ 1 ತಿಂಗಳಾಗುತ್ತಾ 3 ತಿಂಗಳಾಗುತ್ತಾ 6 ತಿಂಗಳಾಗುತ್ತಾ ಅಂತ ಕೇಳಿದ್ರೆ ಖಂಡಿತ ನನ್ನ ಹತ್ರ ಆನ್ಸರ್ ಇಲ್ಲ. ಆದ್ರೆ ಒಂದು ಇಂಪಾರ್ಟೆಂಟ್ ಏನಂದ್ರೆ ನಾವು SIP ಮಾಡ್ಬೇಕಾದ್ರೆ ನಮ್ದು ಸರ್ಟನ್ ಗೋಲ್ಸ್ ಗಳನ್ನ ಇಟ್ಕೊಂಡು ಮಾಡಿರೋದ್ರಿಂದ ಆ ಗೋಲ್ಸ್ ಗಳನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಈ ಇನ್ವೆಸ್ಟ್ಮೆಂಟ್ ನ ಕಂಟಿನ್ಯೂ ಮಾಡ್ಬೇಕು. ಯಾಕಂದ್ರೆ ಯಾವ್ದು ನಾವು ಶಾರ್ಟ್ ಟರ್ಮ್ ಗೋಲ್ ಅಲ್ಲಿ ಇರುವಂತದನ್ನ 100% ಇಕ್ವಿಟಿ ಅಲ್ಲಿ ಹಾಕಿರಲ್ಲ. ಯಾಕಂದ್ರೆ ಶಾರ್ಟ್ ಟರ್ಮ್ ಗೋಲ್ಸ್ ಗಳನ್ನ ಯಾವಾಗಲೂ ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ ಇರ್ತೀವಿ. ಯಾವ ಗೋಲ್ಸ್ ಮೋರ್ ದನ್ 5 years 10 years 15 years 20 years ಇರುತ್ತೆ ಅಂತ ಮಾತ್ರ ನಾವು ಇಕ್ವಿಟಿ ಕೊಟ್ಟಿರೋದ್ರಿಂದ ಯು ನೀಡ್ ನಾಟ್ ವರಿ ಅಬೌಟ್ ದಟ್. ಸೆಕೆಂಡ್ ಪಾಯಿಂಟ್ ಇಸ್ ಲಂಸಮ್ ಇನ್ವೆಸ್ಟ್ ಮಾಡಿರೋದು ಬಹಳಷ್ಟು ಜನರಿಗೆ ಲಾಸ್ಟ್ 2-3 years ಇಂದ ನಾವು ನಮ್ಮ ಇನ್ಸ್ಪೈರ್ ಅಲ್ಲಿ ಮಾರ್ಚ್ ಇನ್ವೆಸ್ಟ್ಮೆಂಟ್ ರೆಕಮೆಂಡ್ ಮಾಡಿದ್ವಿ. ಮಾರ್ಚ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಗೇನ್ ಒಂದು ಇಕ್ವಿಟಿ ಮತ್ತೆ 2 ಕಾಂಬಿನೇಷನ್ ಅಲ್ಲಿ ಇರೋದ್ರಿಂದ ಬಿಕಾಸ್ ಆಫ್ ದಟ್ ನಮಗೆ ಮಾರ್ಕೆಟ್ ರೀಸೆಂಟ್ಲಿ ನಾವು ಲಾಸ್ಟ್ 1 month ವರೆಗೂ ನಮ್ಮ ಡೈನಮಿಕ್ ಅಸೆಟ್ ಅಲೋಕೇಶನ್ ಅಲ್ಲಿ ಇಕ್ವಿಟಿ ವಾಸ್ ಓನ್ಲಿ 45%. ನೌ ದಟ್ ಇಕ್ವಿಟಿ ಹ್ಯಾಸ್ ಬಿಕಮ್ 70% ಆಫ್ಟರ್ ದಿಸ್ ಫಾಲ್ಸ್. ಸೊ ಹಾಗಾಗಿ ಈ ಮಾರ್ಕೆಟ್ ಫ್ಲಕ್ಚುಯೇಷನ್ ಗೆ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಂಗಿದ್ರೆ ಮಾರ್ಚ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. SIP ನಮ್ ಮಂತ್ಲಿ ಇನ್ವೆಸ್ಟ್ ಮಾಡಂಗಿತ್ತಂದ್ರೆ SIP ಇಸ್ ಅ ಬೆಟರ್ ಆಪ್ಷನ್ ಅಂತ ವಾಟ್ ಐ ಫೀಲ್ ಅಟ್ ದಿಸ್ ಮೂಮೆಂಟ್. ಸೊ ಹಾಗಾಗಿ ಇಂಥ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಇನ್ವೆಸ್ಟರ್ಸ್ ಗಳಿಗೆ ಹೇಳೋದೇನಂತಂದ್ರೆ ಈ ಒಂದು ಸಿಚುವೇಶನ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ತೆಗೆದುಕೊಳ್ಳೋದಾದ್ರೆ ಈ ತರ ಒಂದು ಸಿಚುವೇಶನ್ ಅಲ್ಲಿ ನಮಗೆ ಸಾಧ್ಯ ಆದ್ರೆ ನಾವು ಹಣನ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡುವ ಹೊರತಾಗಿ ಹಣ ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಬಂದ್ಬಿಟ್ಟು ನಾನು ಲಂಸಮ್ ದುಡ್ಡನ್ನ ಒಟ್ಟಿಗೆ ಹಾಕ್ಬೇಕಂತ ಪ್ರಶ್ನೆ ಕೇಳಿದ್ರೆ ಪ್ರೊಬಬ್ಲಿ ನಾವು ಅದನ್ನ ಒಂದು 6 months ಗೆ ಡಿವೈಡ್ ಮಾಡ್ಕೋಬಹುದು. ಸಪೋಸ್ ಐ ಹ್ಯಾವ್ ಒಂದು 5 lakh rupees ಇನ್ವೆಸ್ಟ್ಮೆಂಟ್ ಇದೆ ಅಥವಾ 2 lakh rupees ಇನ್ವೆಸ್ಟ್ಮೆಂಟ್ ಇದ್ರೆ ಐ ವಿಲ್ ಡಿವೈಡ್ ಇಟ್ 6 installments ಸೊ ದಟ್ ಸಿಸ್ಟಮೆಟಿಕ್ ಟ್ರಾನ್ಸ್ಫರ್ ಪ್ಲಾನ್ ನಾನು ಅದನ್ನ ಮಂತ್ಲಿ ಅಥವಾ 15 days ಒಂದ್ಸಲ ಅಥವಾ ಎವ್ರಿ ಡಿಪ್ ಬಿದ್ದಾಗ ನಾನು ಲಂಸಮ್ ಆಗಿ ಇನ್ವೆಸ್ಟ್ ಮಾಡಬಹುದು. ಇಲ್ಲ ನಾನು ಮಾರ್ಚ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಇಟ್ ವಿಲ್ ರೀಬ್ಯಾಲೆನ್ಸ್ ಮೈ ಪೋರ್ಟ್ಫೋಲಿಯೋ. ಸೊ ಹಾಗಾಗಿ ಇದನ್ನ ನಾವು ಮಾಡ್ಕೊಂತ ಹೋಗೋದೇ ಆದ್ರೆ ಖಂಡಿತವಾಗ್ಲೂ ನಾವು ಇದನ್ನ ಮುಂದುವರಿಸಬಹುದು. ಎರಡನೇದು ಬಹಳ ಇಂಪಾರ್ಟೆಂಟ್, ಇದೆಲ್ಲ ಲಾಕ್ಡೌನ್ ಆದ್ಮೇಲೆ ಅದನ್ನ ಇನ್ಸ್ಪೈರ್ ಇಂಡಿಯಾ ವಿ ಸ್ಟಿಲ್ ಕಂಟಿನ್ಯೂ ವರ್ಕಿಂಗ್. ನಮ್ಮ ಎಲ್ಲಾ ಕೊಲೀಗ್ಸ್ಗಳು ನನ್ನ ಟೀಮ್ ಮೆಂಬರ್ಸ್ ಎಲ್ಲರೂ ಅವ್ರ ಮನೆಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿರುವಂತ ನಿಮ್ಗೆ ಏನಾದ್ರೂ ಕ್ವೆರಿ ಇದ್ರೆ ಏನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಾಲ್ ಆಲ್ ಯುವರ್ ರಿಲೇಶನ್ಶಿಪ್ ಮ್ಯಾನೇಜರ್ ಅಂಡ್ ಯು ಕ್ಯಾನ್ ಕಾಲ್ ಮೀ ಆಲ್ಸೋ. ಹಾಗಾಗಿ ವಿ ಆರ್ ಆಲ್ ವರ್ಕಿಂಗ್ ಆಸ್ ಯೂಶುವಲ್. ಖಂಡಿತವಾಗ್ಲೂ ಈ ಒಂದು ಚಾಲೆಂಜ್ ಏನಿದೆ ನಾವೆಲ್ಲರೂ ಒಟ್ಟಿಗೆ ಇದನ್ನ ಫೇಸ್ ಮಾಡಬೇಕಾಗಿದೆ. ಲೆಟ್ ಅಸ್ ಡೂ ಇಟ್ ಟುಗೆದರ್ and definitely very soon we are going to come out of this major challenge what we are facing right now. This is what I am going to say. I want to take more questions. Before that ಇವತ್ತಿನ ಒಂದು ಕಾನ್ಕಾಲ್ ನ ನಮಗೆ ಒಂದು ಕೋಆರ್ಡಿನೇಷನ್ ಆಗಿ ನಮ್ಗೆ ಸಪೋರ್ಟ್ ಆಗಿ ಮಾಡಿಕೊಟ್ಟಿರೋದು ಬಂದ್ಬಿಟ್ಟು ಫ್ರಾಂಕ್ಲಿನ್ ಟೆಂಪಲ್ಟನ್ ಅವರು, ನನ್ನ ಒಬ್ರು ಕ್ಲೋಸ್ ಫ್ರೆಂಡ್ ಆದ್ರು, ಈಗ ಮ್ಯಾನೇಜರ್ ದೇರ್ ಮಿಸ್ಟರ್ ಬಸವರಾಜ್ ಅಂತ ಹೇಳಿ. he is going to talk to you for 5 minutes. After that I am going to take the question from all of you. Thank you very much. You can take call. ಶರಣ್ ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದ ಕಾಲ್. And Sharan sir, thank you for arranging the call. Actually, at this tara situation ಗಳಲ್ಲಿ, the more and more we always believe that connecting people, ಅದು addressing people concerns ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಶರಣ್ ಸರ್ ಹೇಳಿರೋ ಹಾಗೆ ತುಂಬಾ ನೀಟ್ ಆಗಿ ತುಂಬಾ ಡಿಸಿಪ್ಲಿನ್ ಆಗಿ ಒಳ್ಳೆ ಪಾಯಿಂಟ್ಸ್ ಗಳನ್ನ ಯಾವ ರೀತಿ ಈ ತರ ಸಿಚುವೇಶನ್ ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಫೇಸ್ ಮಾಡಬೇಕು, ಪೋರ್ಟ್ಫೋಲಿಯೋಗಳನ್ನ ಅವರೊಂದು ಒಳ್ಳೆ ಮಾತು ಹೇಳಿದ್ರು.
This is a notional loss. Do not convert that into actual loss. I think that is the strongest message. Even in my speech of next 2-3 minutes, I wanted to prove that also. So basically, Sharan sir introduce ಮಾಡಿದಂಗೆ ನಾನು Franklin Templeton mutual fund represent ಮಾಡ್ತಾ ಇದ್ದೀನಿ. I work in Bangalore office. Last 8 years ಇಂದ ನಾನು Franklin Templeton ನಲ್ಲಿ ಇದ್ದೀನಿ, and last 14-15 years I am in this industry. So before I go on to, I have main agenda of saying that long term investment ಅಂತ ಒಂದು ವರ್ಡ್ ನ ಅವರು ಹೇಳಿದ್ರು. ಅಂದ್ರೆ ಪ್ಲಸ್ ಐ ಆಮ್ 100% ಶೋರ್ ಅವರು ಇನ್ಸ್ಪೈರ್ ಇಂಡಿಯಾ ಟೀಮ್ ಜೊತೆ ಇಂಡಿಯಾ ಟೀಮ್ ಜೊತೆ ನೀವು ಯಾವಾಗಲೂ ಕೂತ್ಕೊಂಡಾಗ ಒನ್ ಥಿಂಗ್ ವಿಚ್ ಇಸ್ ಆಲ್ವೇಸ್ ಸ್ಪೋಕನ್ ಇಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್. ಇವಾಗ್ಲೂ ಅದೇ ಕಾಲ್ ಅದನ್ನ ರೀಟ್ರೇಟ್ ಮಾಡಿದ್ರು. ವಾಟ್ ಫ್ರಾಂಕ್ಲಿನ್ ಟೆಂಪಲ್ಟನ್ ಐ ಹ್ಯಾವ್ ಟು ಶೇರ್ ಟುಡೇ ಇಸ್ ಜಸ್ಟ್ few things. Franklin Templeton ತುಂಬಾ ಇರಬಹುದು, ಇಲ್ಲದೆ ಇರಬಹುದು. As you know, we are one of the largest mutual fund companies across the world. Recently, we have acquired a company called Legmason. ಅದು acquired ಆದ ನಂತರ in terms of assets, we stand at $1.5 trillion, which is like ಜಗತ್ತಿನಲ್ಲಿ 6ನೇ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪನಿ ಇದು. ಇಂಡಿಯಾದಲ್ಲಿ we have experience of about 25 years plus. ಅಂಡ್ ಇಂಡಿಯಾದಲ್ಲೂ ಕೂಡ ನಾವು 1.2 lakh crore ಹಣನ ಮ್ಯಾನೇಜ್ ಮಾಡ್ತಾ ಇದೀವಿ. ಇಕ್ವಿಟಿ ಎಸ್ಪೆಷಲಿ ಬಂದಾಗ ವಿ ಹ್ಯಾವ್ ಕರೆಂಟ್ಲಿ ಅಬೌಟ್ 16 ಫಂಡ್ಗಳಿದೆ. ದೆನ್ ವಿ ಹ್ಯಾವ್ 49,000 crore AUM in total. ಸೊ ಐ ವಿಲ್ ನಾಟ್ ಸ್ಪೀಕ್ ಅಬೌಟ್ ಆಲ್ ದಸ್ ಬ್ಯಾಕ್ ಗ್ರೌಂಡ್ ಅಂಡ್ ಆಲ್ ದಟ್ಸ್ ಟು ಮಚ್. ನಾನು ನಿಮ್ಗೆ ಏನ್ ಇಷ್ಟಪಡ್ತೀನಿ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಮ್ಮ ಹತ್ರ ಆಸ್ ಅನ್ ಎಕ್ಸಾಂಪಲ್ ನಮ್ಮ ಕಂಪ್ನಿನಲ್ಲಿ Franklin Templeton ನಲ್ಲಿ ಇನ್ ಇಂಡಿಯಾ 3 ಫಂಡ್ಗಳು which have completed 25 years. Let me only take up 2 funds which were started first. They were started in the 1993. ನೀವು ನೋಡಿದ್ರೆ 1993 ಇಂದ ಇಲ್ಲಿವರೆಗೂ ನೋಡಿದ್ರೆ ಲಾಸ್ಟ್ 26 years ಅನ್ಕೊಬಹುದು. ಎಕನಾಮಿಗಳಲ್ಲಿ ಎಷ್ಟೋ ಚೇಂಜಸ್ ಆಗಿದೆ, ಪೊಲಿಟಿಕ್ಸ್ ಅಲ್ಲಿ ಎಷ್ಟೋ ಚೇಂಜಸ್ ಆಗಿದೆ, ಸ್ಲೋ ಡೌನ್, ದ ಗ್ರೋತ್, ದ ಗ್ಲೋಬಲೈಸೇಷನ್, ಸೋ ಮೆನಿ ಥಿಂಗ್ಸ್ ಹ್ಯಾವ್ ಹ್ಯಾಪನ್. ಸ್ಟಿಲ್ ಹೌ ಮ್ಯೂಚುವಲ್ ಫಂಡ್ಸ್ ಅಥವಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಏನ್ ಕರಿತೀವಿ ಅದು ಯಾವ ರೀತಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟರ್ಸ್ ಬೆನಿಫಿಟ್ ಆಗಿದೆ ಅನ್ನೋದನ್ನ ಇನ್ 1 minute ಅಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೆಟ್ ಮಿ ಟೇಕ್ ಫಸ್ಟ್ Franklin India Blue Chip Fund. Franklin India Blue Chip Fund focuses on large cap companies. Last 10 years ನೀವು ಅವರೇಜ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ 90% ಆಫ್ ದ ಮನಿ ಈಸ್ ಇನ್ ಲಾರ್ಜ್ ಕ್ಯಾಪ್ ಕ್ಯಾಟಗರಿನಲ್ಲೇ ಇರೋದು. ಆಮೇಲೆ ಇನ್ ಲಾಸ್ಟ್ 25 years ಈ ಫಂಡ್ believe me has delivered 20.51% of return CAGR. That's annualized return 20.51%. Suppose first day say like ನಾವು 93 ನಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಅವತ್ತು ಯಾರಾದ್ರೂ 1 ಲಕ್ಷ ಇನ್ವೆಸ್ಟ್ ಮಾಡಿದಾರೆ ಅಂತಂದ್ರೆ today they are up by 106 times after 25 years. So 1 crore 6 lakhs that was the valuation. Same way Prima Fund on the same way. Prima Fund ಏನು ಅಂತಂದ್ರೆ ಇದು ಮಿಡ್ ಕ್ಯಾಪ್ ಓರಿಯೆಂಟೆಡ್ ಫಂಡ್. ಇದು ಹೈಲಿ ಫೋಕಸ್ ಆನ್ ಮಿಡ್ ಕ್ಯಾಪ್ ಅಂಡ್ ಸೇಮ್ ಟೈಮ್ ಎರಡು ಒಂದೇ ದಿನ ಸ್ಟಾರ್ಟ್ ಆಗಿರೋದ್ರಿಂದ. ಆಮೇಲೆ ಇದು ಫಸ್ಟ್ ಓಪನ್ ಎಂಡೆಡ್ ಫಂಡ್ ಇನ್ ದಿಸ್ ಕಂಟ್ರಿ. ದಿಸ್ ಹ್ಯಾಸ್ ಡೆಲಿವರ್ಡ್ ಅಬೌಟ್ 90 ಟೈಮ್ಸ್ ಆಫ್ ಯುವರ್ ಮನಿ. ದಟ್ಸ್ 1 lakh ಇನ್ವೆಸ್ಟ್ ಆಗಿರೋದು ಟುಡೇ ಇಟ್ ಇಸ್ 91 lakhs. 91 lakhs. ಆಮೇಲೆ ಮೇನ್ಲಿ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಓಕೆ ಇದೆಲ್ಲ ಲಂಸಮ್ ಆಯ್ತು, we will quickly take how these funds have performed in the SIP also. Suppose ನಾನು 10,000 ರೂಪಾಯಿ SIP ಏನಾದ್ರು ಮಾಡಿದ್ದೆ ಅಂದ್ರೆ ಬ್ಲೂ ಚಿಪ್ ಅಲ್ಲಿ ಇಲ್ಲಿವರೆಗೆ ಇನ್ವೆಸ್ಟ್ ಮಾಡಿರೋ ಹಣ 27,80,000. That's my cost 27.8 lakhs. So currently after all these disturbances everything we stand with about 3.32 crores in the blue chip fund. And in the Prima Fund same time ಅಲ್ಲಿ ಸ್ಟಾರ್ಟ್ ಮಾಡಿದ್ದಾದ್ರೆ the overall cost is 31.2 lakhs and today's value is almost 8 crore, which has turned out about 20% annualized return. So why I am taking this? I am not here to sell, Sharan sir also is not here to sell anything. We are trying to, at least I am trying to tell you that sir, ಈ ತರ situations ಆಗ್ತಾನೆ ಇರುತ್ತೆ, situations come, situations go, we will manage this way. And one last point I will address is, ಯಾವ ಮಾರ್ಕೆಟ್ ಕಡಿಮೆ ಆಗಿದೆ, ಯಾವ ಫಾಲ್ ಆಗಿದೆ, that is the investors friendly time. What we call as margin of safety. Whenever market falls down by 25% plus, that is when margin of safety correct ಆಗುತ್ತೆ, margin of safety create ಆಗುತ್ತೆ. And that is has proven historically, that is the best friend of the investors who have made their decision to stay invested, otherwise invest further. So with that,
I will stop here. And again, thank you very much. Elrigu, stay safe, take care of yourself and family. Now I will give to Sharan sir back. Sharan sir, ನೀವು ಬೇಕಾದ್ರೆ question and answer, we should be ready to go. Sure. Thank you very much, ಬಸವರಾಜ್ ಅವರೇ. ಓಕೆ, ನಾನು ಇನ್ನೊಂದು ಪಾಯಿಂಟ್ ಎಲ್ಲ ನಮ್ಮ ಇನ್ವೆಸ್ಟರ್ಗೆ ಇಷ್ಟಪಡೋದೇನಂತಂದ್ರೆ ಬಹಳ ಇಂಪಾರ್ಟೆಂಟ್. ಐ ಜಸ್ಟ್ ಮಿಟ್ ಔಟ್. ಒಂದು ಓಕೆ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಈ ತರ ಇದೆ, ಈ ತರ ಸಿಚುವೇಶನ್ ಆಚೆ ಬಂದಿದ್ವಿ. ರೈಟ್ ನೌ ವಿ ಆರ್ ಇನ್ ಅ ಸಿಚುವೇಶನ್ ವೇರ್ completely it's looking uncertain about this corona, but definitely this is one everybody are trying to do some experiments. Every nation is doing some experiments. Japan is doing a different experiment, Korea is doing different experiment, India we are doing different experiment, and USA is doing different experiment. But all experiments towards to defeat this corona, right? So definitely all the governments are doing their own effort and own way. And definitely we are going to overcome on that. That belief we should have. Point number one. Point number two, what is our future expectation? Okay, what is going to be happen after this ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಕ್ರೂಡ್ ಆಯಿಲ್ ಸ್ಪೆಷಲಿ ಇಂಡಿಯಾ ಕೆಲವೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಮಾರ್ಕೆಟ್ ಅದು ಡಿಸ್ಕೌಂಟ್ ಆಗಿಲ್ಲ ಇದ್ರಲ್ಲಿ. ಒಂದು ಏನಂದ್ರೆ ಬಿಕಾಸ್ ಆಫ್ ಕೊರೋನಾ ಎಫೆಕ್ಟ್ ಇಂದ ಮಾರ್ಕೆಟ್ ಡೌನ್ ಆಗಿದೆ. ಬಟ್ ಲಾಟ್ ಆಫ್ ಪಾಸಿಟಿವ್ ಸೈಡ್ ಅಂತ ತಗೊಂಡ್ರೆ ನಮ್ಗೆಲ್ಲ ಗೊತ್ತಿದೆ, ಕ್ರೂಡ್ ಆಯಿಲ್ ಹಸ್ ಕಮ್ ಡೌನ್ more than $70 ಪರ್ ಬ್ಯಾರಲ್ ಇರೋದು. Almost it come down to below $25. That means India is gaining a lot of benefits because of crude oil price. Every $1 fall in crude oil price, India is getting benefit of $1.4 billion. That means $35-40 ಬಿದ್ದಿದೆ ಅಂದ್ರೆ just imagine ಮಾಡಿ, that is the money what we are saving in our deficit. Second very important is, since this corona ಆದ್ಮೇಲೆ now we started importing from China, it has reduced drastically. It has reduced more than $10 to $12 billion worth of imports na kadime ಮಾಡಿದ್ವಿ. Definitely that is also major changes. ಅದಲ್ಲದೆ ಲಾಸ್ಟ್ ಕಳೆದ ಈ ಎಕನಾಮಿಕ್ ಸ್ಲೋ ಡೌನ್ ನಮ್ದು GDP 8% and it's come down to 4.5%. Government taken lot of proactive decisions on that. ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡೋದು, ಇದೆಲ್ಲನೂ ಮಾರ್ಕೆಟ್ ಇನ್ನೇನಾದ್ರೂ ಬೆನಿಫಿಟ್ ತಗೊಳ್ಬೇಕು. ಅಷ್ಟರಲ್ಲಿ ಕೊರೋನಾ ಆಗಿರೋದ್ರಿಂದ ವಾಪಸ್ ಈ ಕೊರೋನಾದ ಎಂಟೈರ್ ಥಿಂಗ್ಸ್ ನ ಒಂದು ಸೊಲ್ಯೂಷನ್ ಹುಡುಕಾದ್ಮೇಲೆ ಬಂದಾದ್ಮೇಲೆ, ಅದು 3 months ಆಗೋದು, 6 months ಆಗೋದು, 8 months ಆಗೋದು, ಅಗೇನ್ ದಿಸ್ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಲುಕ್ ವೆರಿ ಅಟ್ರಾಕ್ಟಿವ್. ಹಾಗಾಗಿನೇ ನಾವು ಒಂದು ಅರ್ಥ ಮಾಡ್ಕೋಬೇಕು, ಅದ ಇಂಡಿಯನ್ ಇನ್ವೆಸ್ಟರ್, ರಿಟೇಲ್ ಇನ್ವೆಸ್ಟರ್ಸ್, ನಾವು ಬಿಫೋರ್ ರಿಯಲೈಸಿಂಗ್ ದಿಸ್ ಆಲ್ ಅಪರ್ಚುನಿಟಿ ಆರ್ ಟೇಕನ್ ಬೈ ಹಿಸ್ಟ್ರಿ ಬೈ ದಿ ಫಾರಿನ್ ಇನ್ವೆಸ್ಟರ್. ಸೊ ಹಾಗಾಗಿ ಇಂಥ ಟೈಮಲ್ಲಿ ನಾವು ಈ ಮಾರ್ಕೆಟ್ ಅಲ್ಲಿ ಸ್ಪೆಕ್ಯುಲೇಷನ್ ಮಾಡೋದಕ್ಕಿಂತ ಎಷ್ಟು ಕೆಳಗಡೆ ಹೋಗುತ್ತೆ, ಇಲ್ಲಿಂದ ಇನ್ನು ಎಷ್ಟು ಮಧ್ಯೆ ನಿಂತ್ಕೋಬಹುದು, ಇದೆಲ್ಲ ಯೋಚನೆ ಮಾಡೋದಕ್ಕಿಂತ ಲೆಟ್ ಅಸ್ ಸ್ಟೇ investing in the market, and when this opportunity starts turning out, we will be the first people to get the benefit out of this. This is what I want to talk. Now I'm ready to take the questions. I think I can able to give more clarity on these questions. I'm ready to take questions now. Yes, sir. Ladies and gentlemen, we will now begin the question and answer session. Anyone who wishes to ask the question may press star one on their touchtone telephone. Participants are requested to use handsets while asking a question. To ask the question, press star and one. The first question from the line of Chandrasekhar M. Pulli. Please go ahead. ನಮಸ್ತೆ ಸರ್, ಹ್ಯಾಪಿ ಈವ್ನಿಂಗ್. ಹ್ಯಾಪಿ ಈವ್ನಿಂಗ್. ನಮಸ್ತೆ. ತುಂಬಾ ಖುಷಿ ಆಯ್ತು ಸರ್ ತಮ್ಮ ಧ್ವನಿಯನ್ನ ಕೇಳಿ, ತುಂಬಾ ದಿನಗಳ ಮೇಲೆ. ಲಾಸ್ಟ್ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ವಿ. ಇದು ತುಂಬಾ ಖುಷಿ ಅನ್ಸುತ್ತೆ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ತರ ನೀವು ಟ್ರೀಟ್ ಮಾಡೋದು ಮತ್ತೆ ಮಾತಾಡೋದು, ಈ ಟೈಮ್ ಅಲ್ಲಿ ಕಾನ್ಕಾಲ್ ಅರೇಂಜ್ ಮಾಡಿದ್ರು ತುಂಬಾನೇ ವ್ಯಾಲ್ಯೂಬಲ್ ಟೈಮ್ ಅಲ್ಲಿ ನೀವು ನಮ್ಮನ್ನ ಮಾತಾಡ್ಸಿದೀರಾ. ನಮ್ಗೆ ಯಾವ್ದು ಚಿಂತೆ ಇಲ್ಲ ಸರ್, ನಾವೆಲ್ಲ ಇನ್ಸ್ಪೈರ್ ಇಂಡಿಯಾ ಇದೀವಿ. ಇನ್ಸ್ಪೈರ್ ಇಂಡಿಯಾ ನಮ್ನ ಇನ್ವೆಸ್ಟ್ ಮಾಡಿಸೋಕೆ ಹೇಳ್ಕೊಟ್ಟಿದೆ. ಈ ತರ ಯೋಜನೆಗಳನ್ನ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಲಾಂಗ್ ಟರ್ಮ್ ನಮ್ನ ಇನ್ವೆಸ್ಟ್ ಮಾಡಿಸೋದ್ರಿಂದ ನಾವ್ ಇದಕ್ಕೆ ಯಾವ್ದು, ನನ್ನ ಸ್ವಇಚ್ಛೆನ ಹೇಳ್ತೀನಿ, ನನ್ನ ಉದ್ದೇಶ ಏನು 20 years 50 years ಇದೆಯೋ ಅದಾದ್ಮೇಲೆ ನಾನು ಯೋಚನೆ ಮಾಡ್ಬೇಕು, ಏನಾಯ್ತು, ನನ್ನ ಲಾಸ್ ಆಯ್ತಾ ಬೆನಿಫಿಟ್ ಆಯ್ತಾ ಅಂತ. ಹಾಗಾಗಿ ನಿಮ್ಮ ಮಾತುಗಳನ್ನೆಲ್ಲ ನಾನು ಮನಮುಟ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಒಂದು ಕಾನ್ಕಾಲ್ ಅರೇಂಜ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಸ್ಪೆಂಟ್ ವಿತ್ ಅಸ್. ಥ್ಯಾಂಕ್ ಯು ಸರ್, ಅಂಡ್ ಹ್ಯಾವ್ ಅ ಗ್ರೇಟ್ ಡೇ ಅಂಡ್ ಸೇಫ್ ಡೇ ಸರ್. ಬಾಯ್ ಸರ್. Thank you, Chandrasekhar. Yeah. The next question from the line of Sanjay PV. Please go ahead. Yeah, thank you. Hi, sir. Thanks for the call. I'll keep it short so that everyone wants to thank you, but questioning some questions can please. And Kontari, you made a very good point about investment.
Okay, where we look this as an opportunity, and many of us are doing the same thing, exploring things if we have some extra money. So, why don't you guys come up with some sample options? Let's say for 2 lakh or 5 lakh investment. Yes, Mars. You're telling that Mars is an option, but I'm not well versed with the Mars. Nodi Layatra funds in this market. So, can you come up with like? These are the options. If you have this much money, you can invest here. So probably that will give us more info to take a decision. Yeah, definitely. PDF kind of template would be good. Absolutely. So definitely, Sanjay. I think it's a very valid suggestion. But yeah, I'll just tell you two things about what is the lump sum investment, what we can do at this moment. One, definitely, as I mentioned, lump sum investment very important is asset allocation. Very, very important. What asset allocation says? When market is expensive, invest less in equity, more in debt market. When market is expensive, when market is at very discounted price, invest more in equity, less in debt fund. So nama Mars I will definitely share the PDF with you very soon. But I'll just tell you how it works. I'm telling you 2-3 incidents I ಹೇಳ್ತಾ ಇದ್ದೀನಿ ನಿಮಗೆ. ಹಿಸ್ಟಾರಿಕಲ್ ನಾವು ತೆಗೆದು ನೋಡಿದಾಗ ಅಸೆಟ್ ಅಲೋಕೇಶನ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಪೋಸ್ ಇವಾಗ ಮಾರ್ಕೆಟ್ 30% ಬಿದ್ದಿದೆ ನಮ್ದು ಇವಾಗ. ಬಟ್ ನಮ್ಮ ಅಸೆಟ್ ಅಲೋಕೇಶನ್ ಅಲ್ಲಿ ಮಾರ್ಚ್ ಅಲ್ಲಿ ಇಟ್ ಹಸ್ ಕಮ್ ಡೌನ್ ಓನ್ಲಿ 8%. ಮಾರ್ಕೆಟ್ ಓವರ್ ಮಾರ್ಕೆಟ್ 30% ಬಿದ್ರು ಮಾರ್ಚ್ ಹ್ಯಾಸ್ ಕಮ್ ಡೌನ್ ಬೈ 8%. ಯಾಕಂದ್ರೆ ಅದ್ರಲ್ಲಿ ಇಕ್ವಿಟಿ ಪೋರ್ಷನ್ ವಾಸ್ ಓನ್ಲಿ 45%, ರಿಮೈನಿಂಗ್ 50% was the debt. But same thing when after the market come down to 30% down, immediately what we did is from 45% to be increased to 70% equity now. Maybe we'll increase up to 85%. When market goes up, suppose market goes back again to 30%, we'll get that benefit of equity exposure. So this type of products we have, definitely I will share with you. And we can also do STP, systematic transfer plan. Instead of investing one time in the market, we can divide that investment into 6 installments or 7 installments so that we'll get a better averaging out in the horizon. Yeah, and 6 to 12 is what makes sense in this market because we never know when it will end. So, if you have suggestions of that would be good. Absolutely. Our list manager definitely guide you. Even I can guide you. You can call me one-to-one. Definitely I'll guide you. Sure. Thank you. Okay. Thank you very much. Yeah. Question from the line of Panduranga C. Please go ahead. Okay. Hello. No voice. The next question from the line of Dundaya Hireman. Please go ahead. Hello. Sir, happy evening, sir. Happy evening, sir. Sir, thanks for making this phone call, and I'm happy about the family of this Inspire India. Absolutely. Thank you. Sir, one small query ಅಂದ್ರೆ ಜಸ್ಟ್ ನಾನು ಅಕ್ಯೂಮ್ ಮಾಡಿದ್ರಿ ಹೌ ದಿಸ್ ಮಾರ್ಚ್ ವರ್ಕ್ ಆಗುತ್ತೆ ಅಂತ ಹೇಳಿ. ಓಕೆ. ಸೇಮ್ ಇನ್ನ ರೆಗ್ಯುಲರ್ ಇನ್ವೆಸ್ಟಿಂಗ್ ಫಂಡ್ ಅದೇ ತರ ಮಾಡಬಾರ್ದು ಅಂತ ಸರ್. ಅಂದ್ರೆ ಸಮ್ ಸಡನ್ ಕ್ರೈಸಿಸ್ ಇಂದ ಮಾರ್ಕೆಟ್ ಫಾಲ್ ಆಗೋದು ಅನ್ಪ್ರಿಡಿಕ್ಟೆಡ್. ಓಕೆ, ಈ ಕೊರೋನಾದಿಂದ ಆಲ್ಮೋಸ್ಟ್ ಇಟ್ ವಾಸ್ ಪ್ರಿಡಿಕ್ಟೆಡ್ ದಟ್ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಫಾಲ್ ಅಂತ ಪ್ರಿಡಿಕ್ಷನ್ ಇರಬೇಕಾದ್ರೆ ಓಕೆ ನಮ್ದೇನೋ ಫಂಡ್ ಗಳನ್ನ ಡೆಪ್ಟಿಗೆ ಹಾಕಿ ಆ ತರ ಮಾರ್ಕೆಟ್ ಫಾಲ್ ಆದಾಗಲೇ ಅದನ್ನ ಯಾಕೆ ಇಕ್ವಿಟಿ ಕನ್ವರ್ಟ್ ಮಾಡಬಾರ್ದಿತ್ತು ಅಂತ ಆ ತರ ಆಪ್ಷನ್ಸ್ ಏನಿಲ್ವಾ ಸರ್? ಓಕೆ, ನಾನು ಒಂದಿಷ್ಟು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ. ಟು ಬಿ ಆನೆಸ್ಟ್, ನೀವು ಕ್ವಶನ್ ಕೇಳಿದ್ರೆ ಮಾರ್ಕೆಟ್ ಬೀಳುತ್ತೆ ಅನ್ನೋದು ಗೊತ್ತಿತ್ತು ಅಥವಾ ಬೀಳಬಹುದು ಅಂತ ಅನ್ಕೊಂಡಿರ್ಬೋದು. ಬಟ್ ಬಹಳ ಇಂಪಾರ್ಟೆಂಟ್ ಎಷ್ಟು ಮಟ್ಟಿಗೆ ಬೀಳುತ್ತೆ ಅನ್ನೋದು ಪಾಯಿಂಟ್ ನಂಬರ್ 1. ಇನ್ನೊಂದ್ಸಲ ಯಾರಿಗೂ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ದಟ್. ಸಿನ್ಸ್ ನಮ್ದು ಬಹಳ ಜನ SIP ಇನ್ವೆಸ್ಟರ್ಸ್ ಇರ್ಬೇಕಾದ್ರೆ ಅಂಡ್ ಅವ್ರ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಇಸ್ ಮೋರ್ ದನ್ 8 years, 9 years, 10 years, 15 years ಇರ್ಬೇಕಾದ್ರೆ ಒಂದು ನಾನು ಕಾಮನ್ ಆಗಿ ಬಹಳ ಜನ ಹೇಳ್ತೀನಿ ಏನಂತಂದ್ರೆ, ನಾವು ಟೈಮಿಂಗ್ ದ ಮಾರ್ಕೆಟ್ ಇಸ್ ವೆರಿ ಡಿಫಿಕಲ್ಟ್. ಬೆಟರ್ ವಿ ಶುಡ್ ಬಿ ಮೋರ್ ಟೈಮ್ ಇನ್ ದ ಮಾರ್ಕೆಟ್ ಅಂತ. ನಾವು ಮಾರ್ಕೆಟ್ ನ ಟೈಮಿಂಗ್ ಮಾಡೋದಿದೆಯಲ್ಲ, ಅದು ಬಹಳ ಡಿಫಿಕಲ್ಟೀಸ್ ಇದೆ. ನಾನು ಒಂದು ಪ್ರೆಸೆಂಟೇಷನ್ ರೀಸೆಂಟ್ಲಿ ಒಂದು ವಿಡಿಯೋನ ಕಳಿಸ್ಕೊಟ್ಟಿದ್ದೆ. ನಾನು ಇಡೀ ಎಂಟೈರ್ ಸನ್ಸೆಟ್ 25-30 ವರ್ಷದ ಇಷ್ಟು ತೆಗೆದ್ಬಿಟ್ಟು ಅದ್ರಾಗ ಒಂದು 53 ದಿನಗಳನ್ನ ನಾನು ಮಿಸ್ ಮಾಡ್ಕೊಂಡ್ರೆ, 53 ದಿನಗಳು ಹೆಂಗಂದ್ರೆ ಒಂದೊಂದ್ ದಿನ ಮಾರ್ಕೆಟ್ 6% ರಿಟರ್ನ್ಸ್ ಕೊಟ್ಟಿದೆ, 8% ರಿಟರ್ನ್ಸ್ ಕೊಟ್ಟಿದೆ. ಅಂತ ದಿನಗಳನ್ನ ನಾನು ಮಿಸ್ ಮಾಡ್ಕೊಂಡ್ರೆ ಈ ಅಂತ ಟೈಮಲ್ಲಿ ನಂದು ಎಂಟೈರ್ ಪರ್ಫಾರ್ಮೆನ್ಸ್ ಆಫ್ ದ ಪೋರ್ಟ್ಫೋಲಿಯೋ ಬಂದ್ಬಿಟ್ಟು ಆಲ್ಮೋಸ್ಟ್ ನಾನೇನ್ ಇನ್ವೆಸ್ಟ್ ಮಾಡಿದ್ರೆ ಅಷ್ಟು 25-30 years ಆದ್ಮೇಲೆ. ಅಂದ್ರೆ ಇದ್ರಲ್ಲಿ ಏನ್ ಹೇಳುತ್ತಂದ್ರೆ, ಇವನ್ ಫಂಡ್ ಮ್ಯಾನೇಜರ್ಸ್ ಗಳಿಗೂ
ಈ ತರ ಮಾರ್ಕೆಟ್ ಯಾವಾಗ ಬೀಳುತ್ತೆ, ಎಷ್ಟು ಪರ್ಸೆಂಟೇಜ್ ಬೀಳುತ್ತೆ, ಅಫ್ಕೋರ್ಸ್ ಇವತ್ತು ನಾವು ಪ್ರಿಡಿಕ್ಟ್ ಮಾಡ್ಬೋದು, ಹೇಳ್ಬೋದು, ಬಟ್ ಅದನ್ನ ಇಂಪ್ಲಿಮೆಂಟೇಷನ್ ನಾವು ಎಕ್ಸಾಕ್ಟ್ಲಿ ಅದನ್ನ ಮಾಡ್ಬೇಕು ಅನ್ನೋದಿದೆಯಲ್ಲ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ನನ್ನ ಪ್ರಕಾರ ಜನ ಹೇಳ್ತಾರೆ, ಲಾಟ್ ಆಫ್ ಪೀಪಲ್ ಕಮ್ ಇನ್ ಎ ಮೀಡಿಯಾ ಸೇ ದಟ್ ನೋಡ್ ಐ ಟೋಲ್ಡ್ ಯು ದಿಸ್, ಐ ಟೋಲ್ಡ್ ದಟ್ ಅಂತ. ಬಟ್ ರಿಯಾಲಿಟಿ ಒಳಗಡೆ ಯಾರು ಬಿ ಮಾರ್ಕೆಟ್ ನ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ದ ಬೆಸ್ಟ್ ವೇ ವಾಟ್ ವಿ ಕ್ಯಾನ್ ಡೂ ಇನ್ ದಿಸ್ ಮಾರ್ಕೆಟ್ ಇಸ್ ಇನ್ಸ್ಟೆಡ್ ಆಫ್ ಯು ಟ್ರೈ ಟು ಪ್ರಿಡಿಕ್ಟ್ ದ ಮಾರ್ಕೆಟ್, ಟ್ರೈ ಟು ಬಿ ಇನ್ ದ ಮಾರ್ಕೆಟ್. ಇದು SIP ಇನ್ವೆಸ್ಟರ್ಸ್ಗೆ. ನಾನು ಲಂಸಮ್ ಇನ್ವೆಸ್ಟರ್ಸ್ ನಾನು ಹೇಳೋದೇನಂತಂದ್ರೆ, ಲಂಸಮ್ ಇನ್ವೆಸ್ಟರ್ ಯಾರ್ಯಾರು ನಮ್ಮ ಇನ್ವೆಸ್ಟರ್ಸ್ ಒಂದು ಗೋಲ್ ಬೇಸ್ ಇನ್ವೆಸ್ಟ್ ಮಾಡಿದ್ದಾರೆ, ಸಪೋಸ್ 1 year ಇರ್ಬೋದು, 3 years ಇರ್ಬೋದು, 5 years ಇರ್ಬೋದು, ಅಂತದನ್ನ ಡಿಪೆಂಡಿಂಗ್ ಆನ್ ದೇರ್ ಪೀರಿಯಡ್ ವಿ ವಿಲ್ ಡಿವೈಡ್ ದಿ ಅಸೆಟ್ ಅಲೋಕೇಶನ್. ಸೊ ಹಾಗಾಗಿ ನನ್ನ ಒಂದು ಸಜೆಷನ್ ಬಂದ್ಬಿಟ್ಟು ವಿ ಡೋಂಟ್ ಎಕ್ಸಿಸ್ಟಿಂಗ್ ಫಂಡ್ ಗಳನ್ನ ಈ ತರ ಮಾಡುವಂತದ್ದು ಐ ಡೋಂಟ್ ನಾರ್ಮಲಿ ಡೂ. ಒಂದು ಕ್ವಶನ್ ಇದೆ ಸರ್. ಸಪೋಸ್ ಇವಾಗ ಸಮನ್ ಇನ್ವೆಸ್ಟೆಡ್ ಇನ್ 2010 ಅನ್ಕೊಂಡು 2020 ಏನಾದ್ರೂ ಎಂಡ್ ಆಗೋ ತರ ಇದ್ರೆ, ಈ ಕ್ರೈಸಿಸ್ ಇರುತ್ತೆ, ಲಾಸ್ಟ್ ಇಯರ್ ಏನಾದ್ರೂ ಫಂಡ್ ಸೆಕ್ಯೂರ್ ಆಗಿರ್ತಿತ್ತ ಅಥವಾ ಇದೇ ತರ ಕಂಟಿನ್ಯೂ ಆಗಿರ್ತಿತ್ತ ಅವ್ರದ್ದು ಫಂಡ್ ಎಲ್ಲ? ಸಾರಿ ಇನ್ನೊಂದ್ಸರಿ ಕ್ವಶನ್ ಕೇಳಿ. ಎಕ್ಸಾಂಪಲ್, ಇನ್ವೆಸ್ಟೆಡ್ ಇನ್ 2010 ಎಕ್ಸಾಂಪಲ್. ಓಕೆ, ನಂದು ಒಂದು ಗೋಲ್ ಇತ್ತು 2020 ಮೇ ಅಥವಾ ಜೂನ್ಗೆ ನಾನು ಫಂಡ್ ವಿಡ್ರಾ ಮಾಡ್ಕೊಂಡು ನಾನು ಗೋಲ್ ತಗೋಬೇಕಿತ್ತು. ಎಕ್ಸಾಂಪಲ್ ಮನೆ ಏನೋ ತಗೋಬೇಕಂತ ಪ್ಲಾನ್ ಆಗಿತ್ತು. ಓಕೆ, ಕರೆಕ್ಟ್. ಸೊ ಆತರ ಕಂಡೀಷನ್ ಇದ್ದಾಗ ಈ ಸಡನ್ ಕ್ರೈಸಿಸ್ ಇಂದ ಆತರ ಇಂಡಸ್ಟ್ರಿಗೆ ಹ್ಯಾಂಪರ್ ಆಗಲ್ವಾ ಅಂತ? ಇಲ್ಲ, ಖಂಡಿತ. ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಆಫೀಸ್ ಅಲ್ಲಿ ಅಥವಾ ಇನ್ಸ್ಪೈರ್ ಅಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ರಿವ್ಯೂ ಮೀಟಿಂಗ್. ಎವ್ರಿ 6 months 1 year once ರಿವ್ಯೂ ಮೀಟಿಂಗ್ ಮಾಡ್ತಾನೆ ಇರ್ತೀವಿ. ಈ ರಿವ್ಯೂ ಮೀಟಿಂಗ್ ಅಲ್ಲಿ ವಿಲ್ ಆಲ್ಸೋ ಗೋ ಅಂಡ್ ಅಂಡರ್ಸ್ಟ್ಯಾಂಡ್ ಯುವರ್ ಗೋಲ್ಸ್. ನಿಮ್ ಗೋಲ್ಸ್ ಗಳು ಎಷ್ಟು ಹತ್ರ ಬಂದಿದೆ, ಯಾವ್ಯಾವ ಗೋಲ್ ಇಸ್ ಗೋಯಿಂಗ್ ಟು ಬಿ ದ ವೆರಿ ಸೂನ್ ಇಸ್ ಗೋಯಿಂಗ್ ಟು ಅಡ್ರೆಸ್ ಅಂತವನ್ನೆಲ್ಲ ನೋಡ್ತಾ ವಿ ಚೇಂಜ್ ದ ಅಸೆಟ್ ಅಲೋಕೇಶನ್. ಎಕ್ಸಾಂಪಲ್, ಈಗ 1 year ಇದ್ದಾಗ ಈ ತರ ಡೆಫಿನೆಟ್ಲಿ ವಿ ಡೋಂಟ್ ಕೀಪ್ ಇನ್ ಈಕ್ವಿಟಿ ಮಾರ್ಕೆಟ್, ವಿಲ್ ಶಿಫ್ಟ್ ಟು conservative market, that is debt market, so that money will be available irrespective of the market movement. So adu nimge ee advisory through ಮಾಡಿದಾಗ ನಮ್ಮ ಅಡ್ವೈಸರ್ಸ್ ನಿಮ್ ಜೊತೆ ಕೂತ್ಕೊಂಡು ಆನ್ ದಟ್ ಬೇಸಿಸ್ ದೇ ವಿಲ್ ಗೈಡ್ ಯು ಆನ್ ದಟ್. ಈಗ ಸಡನ್ ಆಗಿ ಈ ತರ ನಾವು, ಯಾಕಂದ್ರೆ ವಾಲಟಿಲಿಟಿ ಮಾರ್ಕೆಟ್ ಅದು ಗೊತ್ತಿರುತ್ತೆ, ಯಾವಾಗ ಒಂದೊಂದು ಗೊತ್ತಿದೆ, ಮೇಲ್ ಹೋಗೋದು ಕೆಳಗೆ ಬರುತ್ತೆ ಅನ್ನೋದಕ್ಕಿಂತ ಮೈ ಗೋಲ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಫಾರ್ ಮಿ. 2020 ನಲ್ಲಿ ಒಂದು ಗೋಲ್ ಇದೆ, ಐ ನೀಡ್ ಟು ಅಚೀವ್ ಅಂದ್ರೆ 1-2 years ಬಿಫೋರ್ ಓನ್ಲಿ ವಿ ವಿಲ್ ರೆಡ್ಯೂಸ್ ದಿ ಇಕ್ವಿಟಿ ಎಕ್ಸ್ಪೋಜರ್, ವಿ ಬ್ರಿಂಗ್ ಮೋರ್ ಇನ್ ಟು ಡೆಟ್ ಮಾರ್ಕೆಟ್ ಇನ್ our investment. So naturally it will not have much impact on this volatility. Okay sir, thank you so much. Yeah. The next question from the line of Gangadhar H. Please go ahead. Sir, good evening. Good evening, sir. Good evening. Sir, it is, I understand whatever you told right now at this point of time is very correct. Yeah. But I have, but the situation now is not the same. That we need to understand. Because still we don't know, like, the market is going to move up at this point of time, that we don't know. Okay. Because still now, if you look at the US and all, today there are a lot of cases. Every day we are seeing the cases, and we don't know, like, when Dow Jones, even after so many pumping so many things, it fell. So we don't know, like, how far it can go down also, still further go down. Okay. So my concern is, like, whether what is that we have to do, because 7-8 years, and right now it has gone down, like, we are really in a confusion, like, what we have to do. I know that we have to stay in the market, fine, but still how much it is going to go, come down, we don't know, because the situation is like that. So it is not the normal fall, like economy has fallen or some other reason. This is a different situation. That is what is my concern. Correct. Okay. Can I answer that? Okay. Now. Yeah. There are two things. Definitely, because ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದಾಗೆ ಎವ್ರಿ ಇನ್ಸಿಡೆಂಟ್ ಗಳಾದಾಗ ಇಟ್ ಆಲ್ ಡಿಫರೆಂಟ್ ಇನ್ಸಿಡೆಂಟ್ಸ್ ನೋಡಿ. ದೇರ್ ನೋ ಸಿಮಿಲಾರಿಟಿ ದೇರ್ ಇನ್ ದ ಪ್ರೀವಿಯಸ್. ಬಟ್ ಒನ್ ಕಾಮನ್ ಥಿಂಗ್ ಏನಂದ್ರೆ, ಎವ್ರಿ ಟೈಮ್ ಸಚ್ ಇನ್ಸಿಡೆಂಟ್ ಹ್ಯಾಪನ್, ಮಾರ್ಕೆಟ್ ಹ್ಯಾಸ್ ಫಾಲನ್. ದಟ್ ಇಸ್ ದ ಒನ್ ಕಾಮನ್ ಥಿಂಗ್ ಐ ಹ್ಯಾವ್ ಸೀನ್ ಮೋಸ್ಟ್ ಆಫ್ ದ ಟೈಮ್. ವೆದರ್ ಇಟ್ ಇಸ್ 2000 ಇರ್ಬೋದು, ಅಥವಾ ಹಿಂದೆ ಹರ್ಷದ್ ಮೆಹ್ತಾ ಎಂಟೈರ್ ಲಾಕ್ ದ ಗವರ್ಮೆಂಟ್, ಇವೆಲ್ಲ ಇನ್ಸಿಡೆಂಟ್ಗಳು, ಎಲೆಕ್ಷನ್, ನ್ಯಾಚುರಲ್ ಕ್ಲೈಮೇಟ್, ಇದೆಲ್ಲ ಅದ ಒನ್ ಕಾಮನ್ ಥಿಂಗ್ ಅಂದ್ರೆ ಮಾರ್ಕೆಟ್ ರಿಯಾಕ್ಟೆಡ್. ದಟ್ ಇಸ್ ಮಾರ್ಕೆಟ್ it has become definitely different because it is a global health issue, global issue ಆಗಿ ನಡೀತಾ ಇರೋದ್ರಿಂದ uncertainty is very very big, no doubt in that. But one I tell you,
right now, economically, right now, the whole thing has been slowed down. But India as a consumption, I'm telling you, India as a consumption country, we have a huge number of youngsters in this country. We have a huge consumption. People may have postponed their buying. So, for example, somebody wants to buy a car. They're postponing for maybe 3 months, next 6 months. But definitely it will come back after that. Certain consumption may not come back. For example, I used to go out with my family for dinner. I may not do 4 or 5 times after once everything normal. I still continue doing the same frequency what I'm doing. So, ಒಂದು ರಿಟರ್ನ್ ಬರ್ದೇ ಇರುವಂತ ಒಂದು ಕನ್ಸಂಪ್ಷನ್ ಇದೆ ವಿಚ್ ಕಂಟಿನ್ಯೂ ಆಫ್ಟರ್ ಸರ್ಟನ್ ಟೈಮ್. ಕೆಲವೊಂದು ಇವಾಗ ಏನ್ ತಗೊಂತ ಎಲ್ಲ ಅದು ನಾವು ಕಂಟಿನ್ಯೂ ಮಾಡ್ಬೋದು ಆಫ್ಟರ್ ಸಮ್ ನಾವು ಅಟ್ ಪೋಸ್ಟ್ಪೋನ್ ಮೈ ಕನ್ಸ್ಟ್ರಕ್ಷನ್ means consumption of cement steel again continue after 3 to 6 months. Temporary might have affected that. So my thing ಏನಂತಂದ್ರೆ ಇಂಥ ಟೈಮ್ ಅಲ್ಲಿ ಖಂಡಿತ my risk is comparatively much lower than this 2 months before. Second point, as I told other retail investors, our investment period is 8 to 10 years, 15 years ಇರೋದ್ರಿಂದ ಈ 1 month, 2 months, 3 months ಅಲ್ಲಿ ಏನೊಂದು ಮಾರ್ಕೆಟ್ ಸಡನ್ ಆಗಿ ಪ್ರೊಡಕ್ಷನ್ ಕಾಣಿಸ್ತಾ ಇದೆ ನಮಗೆ, ಇದು ನಮ್ಗೊಂದು ಮೇಜರ್ ಆಗಿ ಕಾಣಿಸ್ತದೆ. ಬಿಕಾಸ್ ವಿ ನೆವರ್ ಎಕ್ಸ್ಪೀರಿಯನ್ಸ್ ದಿಸ್ ಟೈಪ್ ಆಫ್ ಫಾಲ್ ಕಂಟಿನ್ಯೂಸ್ಲಿ ಮಾರ್ಕೆಟ್ ಇಸ್ ಬಿನ್ ಫಾಲಿಂಗ್. ಬಟ್ ಅಂದ್ರೆ when market recover also, for I told you, India has got lot of benefits, fundamentally ಕೆಲವೊಂದು ಬೆನಿಫಿಟ್ಸ್ ಸಿಕ್ಕಿದೆ ಬಿಕಾಸ್ ಆಫ್ certain things. ಅದು ಯಾವುದನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಹಾಗಾಗಿ ಸ್ವಲ್ಪ ನಾವು ಈ ಮಾರ್ಕೆಟ್ ಬಗ್ಗೆ, ಸಿಚುವೇಶನ್ ಬಗ್ಗೆ ಆಪ್ಟಿಮಿಸ್ಟಿಕ್ ಆಗಿ ಥಿಂಕ್ ಮಾಡ್ಲೇಬೇಕಾಗುತ್ತೆ. Today, if I take out the money, it might be not a good decision. Definitely, this is the time to invest in the market than withdrawing money or changing the money. My suggestion is so better continuing is a better option at this moment, and SIP is a better option to do this because you are getting this downside market to then fall ಆಗಿದೆ ನಿಮಗೆ. ಯು ಆರ್ ಗೆಟಿಂಗ್ ಇಂಟು ಮೋರ್ ನಂಬರ್ ಆಫ್ ಯೂನಿಟ್ಸ್ ಅಂಡ್ ಆಲ್ಸೋ ನೀವು ಅವರೇಜಿಂಗ್ ತಗೊಂಡಾಗ ಮಾರ್ಕೆಟ್ ನಿಮ್ಗೆ ರಿಕವರಿ ಆಗಕ್ಕೆ ತಿರ್ಗಾ ಅದು 40,000 ಹೋಗ್ಬೇಕಾಗಿಲ್ಲ ಸೆನ್ಸೆಕ್ಸ್. ಇವನ್ ಇಫ್ ಮಾರ್ಕೆಟ್ ಕಮ್ ಅಪ್ ಟು 38,000-39,000 ಲೆವೆಲ್ ಬರೋಷ್ಟರಲ್ಲಿ ಯು ಕ್ಯಾನ್ ಸಿ ಸಿಗ್ನಿಫಿಕೆಂಟ್ ಗ್ರೋತ್ ಇನ್ ಯುವರ್ ಪೋರ್ಟ್ಫೋಲಿಯೋ. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ವಾಟ್ ಐ ಸೀನ್ ಅರ್ಲಿಯರ್ ಅಂಡ್ ದಿಸ್ ಇಸ್ ವಾಟ್ ದ ಹೋಲ್ ಫಂಡಮೆಂಟಲಿ ಹ್ಯಾಪನಿಂಗ್. ಸೊ ಹೀಗಾಗಿ ನಾವೇನ್ ಇವಾಗ ಒಂದು ಥಿಂಕ್ ಮಾಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ, ದಿಸ್ ಇಸ್ ಮೋರ್ logical ಆಗಿರೋದ್ರಿಂದ let us continue investing at this moment. Yeah, correct, sir. But I do agree with you. But yeah, definitely when there is a situation like there is a lockdown, when the companies are on huge losses, there will be definitely, we don't know, like though we have some emergency fund like what we have discussed earlier also, that emergency fund is a need at this hour. But now in case if we need to invest, so we have to think twice because we don't know. Like because if some lockdown is there and we don't have the fund at our in our banks or whatever it is, then it will be a very tough situation if something goes wrong in the company or something like that. So that is a concern. Like I'm still confused, like what we have to do, like how to go about in this kind of situation. Yeah, right now, simple. If I don't have surplus money to invest at this moment, that's fine. But if I can continue my SIP, that's great. Even if I don't, like somehow managing to continue my SIP, it's definitely going to do well. Even the situation will be nothing to worry because this is not a EMI commitment. This is more about investment commitment irodrinda. You can take a break if the situation is really very critical in individual level. Definitely you can take a break. But my suggestion is we should try hard to continue at this moment because it is once in a while you will get this opportunity to do that. Continue your SIP. You not even think about investing lump sum investment at this moment. But of that, somehow managing to continue your SIP, continue that. That's going to give you definitely reward you very soon because I've seen things will be completely different after 6 months, 1 year. I've seen that type of situation. Now, ಇವಾಗ ಏನ್ ಯೋಚನೆ ಮಾಡ್ತಾ ಇದೀವಿ 6 months, 1 year ಆದ್ಮೇಲೆ completely we are in a different situation right now because it is more about testing our emotional ability also. Sometimes we suddenly see everywhere morning till evening we are in a social media and we are in a definitely we feel that. But this type of phone call, that's what I want to give that confidence because I'm not just boasting that. I'm giving the fact and figure that this situation
situation also we will overcome, and very soon you are going to see the positive returns in your portfolio. Okay. So, but still there is nothing. Sorry, I'm again. Because a lot of people are more questions. Only one question, small question. Like, is it the bottom out or still we don't know, right? One ಹೇಳ್ತೀನಿ ಗಂಗಾಧರ್ ಅವರೇ, ಈ ಕ್ವಶನ್ ಏನಿದೆಯಲ್ಲ, ಇಟ್ಸ್ ವಂಡರ್ಫುಲ್ ಕ್ವಶನ್. ಬಟ್ ಟ್ರಸ್ಟ್ ಮೀ, ಇವತ್ತು ಯಾರ್ಯಾರು ಇಂಡಸ್ಟ್ರಿನಲ್ಲಿ 20, 30, 40 ವರ್ಷದ ಇದ್ರು ಯಾವ್ದು ಬಾಟಮ್ ಅಂತ ಹೇಳಕ್ಕಾಗಲ್ಲ. ನಾನು ಹೇಳ್ತೀನಿ ಕೇಳಿ. When market came down from 42,000 to 35,000, I find it is wonderful. Super. Market 35,000 is very good. Same market come down to 33,000. I felt even more better. Super. I think I should invest now. When market come down to 30,000, I still feel, oh, it's a good. But one thing ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನನಗೆ ಇನ್ನೂ ನೆನಪಿದೆ, 2008 ಅಲ್ಲಿ ಮಾರ್ಕೆಟ್ ಒಂದೇ ಸರಿ ಬರೋದು ಬಂದಿಲ್ಲ. 21,000 15,000 ಬಂತು, 15,000 12 ಬಂತು, 12,000 8,000 ಬಂತು. ನಾನು ಎಲ್ಲರೂ ಹೇಳ್ತಾ ಇದ್ದಾರೆ ಗುಡ್ ಟೈಮ್ ಟು ಬೈ. ಬಟ್ 8,000 ಬೌನ್ಸ್ ಬ್ಯಾಕ್ ಆಯ್ತಲ್ಲ, ಅವಾಗ ಎಲ್ಲರೂ ಅನ್ಕೊಂಡ್ರು ವಾವ್ ಕರೆಕ್ಟ್ ಆಗಿ ಹೇಳಿದ್ರು 8,000 ಬೌನ್ಸ್ ಬ್ಯಾಕ್ ಆಯ್ತಂತ. ಬಟ್ ನಾನು ಹೇಳೋದೇನಂದ್ರೆ, ಎವ್ರಿ ಲೆವೆಲ್ ಡೌನ್ ಆದಷ್ಟು ನನ್ನ ಪ್ರಕಾರ ವಿ ಆರ್ ಫೀಲಿಂಗ್ ಮೋರ್ ಸೇಫ್, ಸೊ ದಟ್ ಕ್ಯಾನ್ ಬಿ ಗಿವಿಂಗ್ ಯು ಬೌನ್ಸ್ ಬ್ಯಾಕ್. ಬಟ್ ವೆರಿ ಡಿಫಿಕಲ್ಟ್ ಟು ಸೇ ದಟ್ ಅಂತ. ಬಟ್ ಒಂದು ಜರ್ಕ್ ಕೊಡುತ್ತೆ. ನೀವ್ ನಾಟ್ ವರಿ, ಐಮ್ ಟೆಲಿಂಗ್ ಒಂದು ಸಿಂಪಲ್ ಥಿಂಗ್ ಹೇಳ್ತೀನಿ. ಆ ಜರ್ಕ್ ಮೇಲೆ ಹೆದರ್ಕೋಬೇಡಿ, ಬಿಕಾಸ್ ದಟ್ ಇಸ್ ದ ನೋಷನಲ್ ಜರ್ಕ್ ಇರುತ್ತೆ. ನಾವು ಅದನ್ನ ಆಕ್ಚುಲ್ ಆಗಿ ಕನ್ವರ್ಟ್ ಮಾಡದೇ ಇರೋದಂದ್ರೆ, ನಾವು ಹೋಗ್ಬಿಟ್ಟು ವಿಡ್ರಾಯಿಂಗ್ ಮನಿ, ವರಿ ಆಗೋದು, ನಾಳೆ ಎಂಟೈರ್ ಮನಿ ಹೋಗ್ಬಿಡುತ್ತಾ, ಝೀರೋಗೆ ಹೋಗ್ಬಿಡುತ್ತಾ, ಇದೆಲ್ಲ ಕಾಮನ್ ಬರಿ ಬರುತ್ತೆ. ಆ ತರ ಎಲ್ಲಿಯೂ ಆಗಲ್ಲ. ಇಟ್ ಇಸ್ ಓನ್ಲಿ ಒಂಥರ ಟೆಂಪರರಿ ಕ್ರಿಯೇಟ್ ಮಾಡುವಂತ ಒಂದು ಫಿಯರ್ ಇದೆ. ಯು ನೀಡ್ ಟು ಓವರ್ಕಮ್ ದಿಸ್. So we are there to support you. After I'm getting doubts, definitely we'll give more facts and figures to you so that you'll get a confidence on that. Okay, thank you, sir. Thank you, sir. Okay. The next question from the line of Bahubali Hachimasti. Please go ahead. Okay. ಹಲೋ, ನಮಸ್ಕಾರ ಬಾಹುಬಲಿ ಅವರೇ. ಹಾ ಸರ್, ನಮಸ್ಕಾರ. ಹೇಳಿ ಬಾಹುಬಲಿ. ಸರ್, ಅದೇ ಸರ್, ಇದು ಮಾರ್ಕ್ ಬಗ್ಗೆ ಐ ವಾಂಟ್ ಫರ್ದರ್ ಕ್ಲಾರಿಫಿಕೇಶನ್. ಈಗ ನಮ್ಮಲ್ಲಿ DW ಅಂತ ಹೇಳಿ ಡೈರೆಕ್ಟ್ ಅಸೆಟ್ ಅಲೋಕೇಶನ್, ಅದೇ ರೀತಿ ಮತ್ತೆ ಬೇರೆ ಬೇರೆ ಯಾವ್ದು ಇದೆ ಮಾರ್ಕ್ಸ್ ಅಲ್ಲಿ ಸರ್? ಸುಮಾರು ಮಾರ್ಕ್ಸ್ ಅಲ್ಲಿ ನಮ್ದು ಬೇಸಿಕಲಿ 2 ಇದೆ. ಇನ್ನೊಂದು ಡೈನಮಿಕ್ ಅಸೆಟ್ ಅಲೋಕೇಶನ್ ಅಂತಿದೆ. ಡೈನಮಿಕ್ ಅಸೆಟ್ ಅಲೋಕೇಶನ್ ಅಲ್ಲಿ ಕನ್ಸರ್ವೇಟಿವ್ ಇದೆ, ಮಾಡರೇಟ್ ಇದೆ, ಅಗ್ರೆಸಿವ್ ಇದೆ. ಕನ್ಸರ್ವೇಟಿವ್ ನಲ್ಲಿ ಇಕ್ವಿಟಿ ಮ್ಯಾಕ್ಸಿಮಮ್ 30%, ಅದಕ್ಕೆ ಜಾಸ್ತಿ ಹೋಗೋದೇ ಇಲ್ಲ. 0 to 30% ಹೋಗುತ್ತೆ ಇಕ್ವಿಟಿ ಎಕ್ಸ್ಪೋಸರ್ ಅದರಲ್ಲಿ ಇನ್ವೆಸ್ಟ್ ಮಾಡೋದು. ಮಾಡರೇಟ್ ಅಲ್ಲಿ ಅಪ್ ಟು 60% ವರೆಗೂ ಹೋಗುತ್ತೆ. ಅಗ್ರೆಸಿವ್ ನಲ್ಲಿ ಇಟ್ ಕ್ಯಾನ್ ಗೋ ಟು ಅಪ್ ಟು 100%. ಅದೇ ತರ ಫಿಕ್ಸ್ ಅಸೆಟ್ ಅಲೋಕೇಶನ್ ಅಲ್ಲಿ ಇಕ್ವಿಟಿ 10% ಇಂದ ಹಿಡ್ಕೊಂಡು ಇಕ್ವಿಟಿ 100% ವರೆಗೂ ಇನ್ವೆಸ್ಟ್ ಮಾಡೋದಿದೆ. ಸುಮಾರು 13 ಪೋರ್ಟ್ಫೋಲಿಯೋಗಳಿದೆ ಬಾಹುಬಲಿ ಮಾರ್ಕ್ಸ್ ಅಲ್ಲಿ. 13 ಪೋರ್ಟ್ಫೋಲಿಯೋಸ್ ಡಿಪೆಂಡಿಂಗ್ ಆನ್ ನಿಮ್ ಟೈಮ್ ಪೀರಿಯಡ್. ಸಪೋಸ್ 5 ವರ್ಷ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಒಂದು ಪೋರ್ಟ್ಫೋಲಿಯೋ ಬರುತ್ತೆ, ಬರೀ 1 ವರ್ಷಕ್ಕೆ ಮಾಡ್ಬೇಕಂದ್ರೆ ಬೇರೆ ಇದೆ, 10 ವರ್ಷಕ್ಕೆ ಮಾಡ್ಬೇಕಾದ್ರೆ ಬೇರೆ ಇದೆ. ಆ ತರ ಡಿಫ್ರೆಂಟ್ ನಿಮ್ ಟೈಮ್ ಪೀರಿಯಡ್ ಗೆ. ಅಂಡ್ ವಾಟ್ ಈಸ್ ದ ರಿಸ್ಕ್? ಓಕೆ ಸರ್, ನನ್ನ ಏಜ್ ಇಷ್ಟಿದೆ, ನಾನು ಐ ಡೋಂಟ್ ಮೈಂಡ್ ಟೇಕಿಂಗ್ ಅಗ್ರೆಸಿವ್ ಪೋರ್ಟ್ಫೋಲಿಯೋ ಅಂದ್ರೆ we give normally E70, E80 in the fixed asset allocation or aggressive portfolio in dynamic asset allocation. Okay, thank you sir. Actually, in fact, I am very grateful because ನಿಮ್ಮಲ್ಲಿ ಬಂದು ಡಿಪಾಸಿಟ್ ಮಾಡಿ ಲಾಸ್ಟ್ ವೀಕ್ 10 days back I got a message from the NJ, your mark has been activated, is approved. Very good. So earlier I'm having DAA. You have done the asset allocation. So it is good the investor, it is good because individually we can't do this kind of, we can't work out from outside. So on therefore investors you are taking action. It is really something unique in compared to other place in the market. Absolutely. Thank you very much, Bahubali. Yeah, thanks. Okay. The next question from the line of Renuka Prasad TG. Please go ahead. Okay. Happy evening, sir. Happy evening. So rather than a pessimistic view in terms of like on an optimistic view, for example, ಈಗ latest things like ಹೇಗೆ ಅಂದ್ರೆ sustainable funds, so environment related, climate change. So ಅದೇ ತರ like considering the current situation, like probably some basket of stocks or mutual funds which fight against corona, like some the companies which produce vaccines or the toolkits, that might be a good option. So rather than along with investment, probably a good contribution as well. So other things, discretionary investments opportunities again. ಇದೆ ಖಂಡಿತ. ಮ್ಯೂಚುವಲ್ ಫಂಡ್ ಅಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಹೆಲ್ತ್ ಕೇರ್ ಫಂಡ್ ಅಂತ ಇದೆ.
ಸ್ಪೆಸಿಫಿಕ್ಲಿ UTI ಹೆಲ್ತ್ ಕೇರ್ ಅಂತಾನೆ ಇದೆ. ದಟ್ ಈಸ್ ಸ್ಪೆಸಿಫಿಕ್ಲಿ ದೇ ಫೋಕಸ್ ಆನ್ ದಿ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ರಿಲೇಟೆಡ್ ಆಗಿರುವಂತ ಕಂಪ್ನಿಗಳಿದೆ. ನಂದು ಅದು ಒಪಿನಿಯನ್ ಇದೆ. ಯಾಕಂದ್ರೆ ನಮ್ಮ ಫ್ಯೂಚರ್ ಡೇಟ್ ಅಲ್ಲಿ ನೋಡ್ತಾ ಹೋದಂಗೆ ಐ ಥಿಂಕ್ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಇಸ್ ಗೋಯಿಂಗ್ ಟು ಬಿ ದ ಮೇಜರ್ ಡಿಮ್ಯಾಂಡಿಂಗ್ ಸೆಕ್ಟರ್ ಇಸ್ ಗೋಯಿಂಗ್ ಟು ಬಿ. ನಮ್ಗೆಲ್ಲ ಗೊತ್ತಿರ್ಬೋದು ಇವಾಗೆಲ್ಲ ಲಾಟ್ ಆಫ್ ಹೆಲ್ತ್ ಕೇರ್ ಅಂಡ್ ಫಾರ್ಮಾ ಕಂಪ್ನಿಗಳನ್ನ ನೋಡಿದ್ರೆ ಇಟ್ ಹಸ್ ಬಿನ್ ಅ ವೆರಿ ರೀಸನೇಬಲ್ ಕಾಸ್ಟ್ ಅಲ್ಲಿ ಇದೆ. ಸುಮಾರು ಕಡಿಮೆ ಆಗಿರೋದಿದೆ ಪ್ರೈಸ್ ಇದು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಡೀತಾ ಇದೆ. ಸೊ ಡೆಫಿನೆಟ್ಲಿ ಯಾರ್ಯಾರಿಗೆ ಆ ತರ ಒಂದು ಪರ್ಟಿಕ್ಯುಲರ್ ಕಾನ್ಫಿಡೆಂಟ್ ಇದೆ ಇನ್ವೆಸ್ಟ್ ಮಾಡಕ್ಕೆ, ಡೆಫಿನೆಟ್ಲಿ ವಿ ಕ್ಯಾನ್ ಇನ್ವೆಸ್ಟ್ ಇನ್ ದ ಹೆಲ್ತ್ ಕೇರ್ ಫಂಡ್ಸ್ which are very specifically investing in this type of things, where vaccination ಅಥವಾ some sort of corona ಅಂತ ಡಿಫೀಟ್ ಮಾಡಕ್ಕೆ ಬೇಕಾಗಿರುವಂತ ಮೆಡಿಸಿನ್ಸ್ ಗಳನ್ನ ಮಾಡುವಂತ ಕಂಪನಿಗಳಿದೆ. ಬಟ್ ಪ್ರಾಫಿಟ್ ಮಾರ್ಜಿನ್ is also quite good. So definitely we can think about it and you can specifically invest in sector funds. ಇದು ನಾವು ಹೆಲ್ತ್ ಕೇರ್ ನ ಸೆಕ್ಟರ್ ಫಂಡ್ ಅಂತ ಕರಿತೀವಿ. We can invest in this. Thank you, sir. The next question from the line of Vishwanath B. Please go ahead. ನಮಸ್ಕಾರ ವಿಶ್ವನಾಥ್ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆಕ್ಚುಲಿ ನಾನ್ ಕೇಳ್ಬಿಟ್ಟಿದ್ರು ಪ್ರಶ್ನೆಗಳೆಲ್ಲ ಕೇಳಾಗಿದೆ ಆಕ್ಚುಲಿ. ಸೊ ಆಗಿದೆ. ಬಟ್ ಸ್ಟಿಲ್ ಇನ್ನೊಂದು ಕೊನೆ ಪ್ರಶ್ನೆ ಅಂತಂದ್ರೆ ಬೇಸಿಕಲಿ ಆ ಪ್ರಶ್ನೆ ಕೇಳಾಗಿದೆ ಕೆಲವರು. ಈ ಬಾಟಮ್ ಔಟ್ ಆಗಿದೆಯೋ ಇದು ಎಷ್ಟಾಗಿದೆ ಇದು ಆಗುತ್ತಾ ಅಂತ ಒಂದು. ಇನ್ನೊಂದು ಜಸ್ಟ್ ಜನರಲ್ ಆಗಿ ಈ ತರ ಫಾಲ್ ಆದಾಗ ಸಪೋಸ್ ಸೇಮ್ ನಾರ್ಮಲ್ ಲೆವೆಲ್ ಬರೋದಕ್ಕೆ ನೆಕ್ಸ್ಟ್ ಸಪೋಸ್ 42,000 ಹೋಗಿತ್ತು ಸೆನ್ಸೆಕ್ಸ್. ಈಗ 28,000 ಚಿಲ್ಡ್ರನ್ ಅಲ್ಲಿ ನಿಂತಿದೆ ಇವಾಗ. ಎಲ್ಲರೂ ಈ ಮೊದಲನೇ ಮಟ್ಟಕ್ಕೆ ಹೋಗೋಕೆ ಸಾಮಾನ್ಯಕ್ಕೆ ಅಗೇನ್ ಯಾರು ಏನು ಕರೆಕ್ಟ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಗೊತ್ತದು. ಆದ್ರೂ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ನೋಡೋದಾದ್ರೆ ಕೇಳೋದಾದ್ರೆ ಎಷ್ಟು ಸಮಯ ಬೇಕಾಗ್ಬೋದು ವಾಪಸ್ ಒಂದ್ ಲೆವೆಲ್ ಹೋಗೋದಕ್ಕೆ, ಈ ಮೊದಲ ಲೆವೆಲ್ ಹೋಗೋದಕ್ಕೆ ಅಂತ? ಓಕೆ, fundamentally I told you the whole market is corrected because of one problem, that is corona, right? Subject matter one major thing why market is corrected, right? So the whole thing is depending on two things. One, though, of course vaccination is going to take lot of time on this, which I'm not expert to tell about that how much time, but definitely worldwide lot of countries they're working on that. It may take 8 months, 9 months or 10 months also. Vaccination is for basically should not spread. That's the purpose of vaccination. ಎರಡನೇದು, ಕೆಲವೊಂದು ಕಂಟ್ರಿಗಳಲ್ಲಿ ಆಲ್ರೆಡಿ ದೇ ಆರ್ ಫೈಂಡಿಂಗ್ ಸಮ್ ಮೆಡಿಸಿನ್ ಫಾರ್ ದಿಸ್. ಯಾರ್ಯಾರಿಗೆ ಕೊರೋನಾ ಆಗಿದೆ ಆಲ್ರೆಡಿ ಅವರಿಗಂತೆ ಅವ್ರು ಟ್ರೀಟ್ ಮಾಡಕ್ಕೆ ಸಮ್ ಆಫ್ ದ ಕಂಟ್ರಿಗಳಲ್ಲಿ ಅದರದ್ದೇ ಆದಂತ ಕೆಲವೊಂದು ಔಷಧಗಳನ್ನ ಅವ್ರು ಕಂಡುಹಿಡಿಯಕ್ಕೆ ಶುರು ಮಾಡಿದ್ದಾರೆ. ಆಲ್ರೆಡಿ ದೇ ಸ್ಟಾರ್ಟೆಡ್ ವರ್ಕಿಂಗ್ ಅಂಡ್ lot of people also getting benefit out of that. China is also got lot of patients who recovered. Even US they are doing, especially India dallೂ ನಡೀತಾ ಇದೆ. But similarly number of people also dying. But overall ನೋಡಿದ್ರೆ some experiments are happening. That is overall. So this whole thing epidemic thing is ಅಂತಂದ್ರೆ people are initially not taken so seriously, but suddenly the way it is happening ಅಲ್ಲ, ಕಂಟ್ರಿ ಲೈಕ್ ಇಂಡಿಯಾ 135 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಲಾಕ್ಡೌನ್ ಮಾಡಕ್ಕೆ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಅಂದ್ರೆ ಮ್ಯಾಟರ್ ತುಂಬಾ ಸೀರಿಯಸ್ ಆಗೋದಕ್ಕಿಂತ ಮುಂಚೆ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ವಾಟ್ ಅವರ್ ಗವರ್ಮೆಂಟ್ ಹ್ಯಾಸ್ ಟೇಕನ್, ವಿಚ್ ಇವನ್ US ಆರ್ ನಾಟ್ ಏಬಲ್ ಟು ಡೂ ದಟ್, ಬಟ್ ಇಂಡಿಯಾ ವಿ ಹ್ಯಾವ್ ಡನ್ ಇಟ್. ಸೊ ಹಾಗಾಗಿ ನನ್ನ ಪ್ರಕಾರ ಇಂಡಿಯಾ ಇಸ್ ಇನ್ ಅ ಮಚ್ ಬೆಟರ್ ಪೊಸಿಷನ್ ಟು ಫೇಸ್ ಸಚ್ ಚಾಲೆಂಜಸ್ ಅಂತ ಇದು ಪ್ರೂವ್ ಆಗ್ತಾ ಇದೆ. ಒಂದು. ಎರಡನೇದು, as I told you, this is more about domestic demand has completely stopped right now. ಅದು ಯಾವುದೇ ಒಂದು ಕನ್ಸಂಪ್ಷನ್, ಇಂಡಿಯಾ ಇಸ್ ಮೋರ್ ಆಫ್ ಕನ್ಸಂಪ್ಷನ್ ಕಂಟ್ರಿ ಇರೋದ್ರಿಂದ ಡೊಮೆಸ್ಟಿಕ್ ಡಿಮ್ಯಾಂಡ್ ಸ್ಟಾಪ್ ಆಗಿದೆ. ಬಟ್ ಇಟ್ ಇಸ್ ಓನ್ಲಿ ಟೆಂಪರಲಿ ಸ್ಟಾಪ್, ನಾಟ್ ಪರ್ಮನೆಂಟ್ಲಿ ಸ್ಟಾಪ್. ಸೊ ನನ್ನ ಒಂದು ಅಂದಾಜ್ ಪ್ರಕಾರ ಇಟ್ ಮೇ ಟೇಕ್ ಅರೌಂಡ್ 8 to 12 months ಟು ಸ್ಟಾರ್ಟ್ ರಿಕವರಿಂಗ್. ಅಗೇನ್ ಏನಾಗುತ್ತೆ, ವೆನ್ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಸ್ಲೋಲಿ ಕಂಟ್ರೋಲ್ ಆದ್ಮೇಲೆ ಅಥವಾ ಸಟನ್ ಲೆವೆಲ್ ಆದ್ಮೇಲೆ ದೀಸ್ ಅಗೇನ್ ಮನಿ ಸ್ಟಾರ್ಟ್ ಫ್ಲೋಯಿಂಗ್ ಟು. When it starts going to the market, again the same, market is going to recover with lot of benefit. As I told you, we have crude oil benefit, we have import-export deficit benefits. The government policy, but sudden ಆಗಿ ಇದಾಗಿರೋದ್ರಿಂದ again those things are going to, rework on the market to go up. So ಹಾಗಾಗಿ 8 to 12 months what I am expecting. So this is what my experience ಅಲ್ಲಿ ನಾನು ಯೋಚನೆ ಮಾಡ್ತಾ ಇರೋದು. Maybe into 2020 end ಒಳಗಡೆ this market is going to see the growth. Okay. Thank you. Anyway, we trust Inspire and you are investment. Let us trust Indian growth story. That's more important for us now, right now. So no worries. Worries only temporary. So it's okay. ಅದಕ್ಕೆ ನೋಡಿ, ಇನ್ಸ್ಪೈರ್ ಅಲ್ಲೂ ಇಂಡಿಯಾ ಈಗ ಅದಕ್ಕೆ ನಾನು ಹೇಳ್ತಾರೆ, ಲೆಟ್ ಅಸ್ ಟ್ರಸ್ಟ್ ಇಂಡಿಯಾ ಗ್ರೋತ್ ಸ್ಟೋರಿ. Okay. Thank you. Okay. Thank you. Yeah.
The next question from the line of Gopala Krishnan ji. Please go ahead. Okay. Sir, happy evening. Happy evening. It's a good initiative taken from Instar India. Thank you, sir. It's very motivated information ನೀವು ಕೊಟ್ಟಿದ್ದೀರಾ. Okay. ನಾನು ಕೇಳೋ ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ, ಹಾಗಾಗಿ ನಾನು ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ ಕೇಳೋದಕ್ಕೆ ಸರ್. Okay, sir. I don't have any question, but already you have answered my question. Okay, sir. Yeah. Thank you, sir. Thank you very much. The next question from the line of Prasanna Kumar. Please go ahead. Hello. Prasanna Kumar, your line is unmuted. I think I'll take next question. I think. Yes. Yeah. The next question from the line of Rajesh Nayak. Please go ahead. Hello, sir. Good evening. Happy evening, sir. Yeah, happy evening. Sir, actually, see, I had 2-3 questions, but many people asked, but only one last question is that since this is the crisis of health-related concern, and it is a global concern now, and we know when it will come up, that we know everybody, once some solution or some anything medicine is found, like globally we announce this virus, then definitely this market will come back to the original position, because since this is not related to the finance related crisis. So for top of the market, do you to wait for this news to come? Because once this news comes, definitely within 2-3 weeks, this market will stabilize. So do we need to wait for this news from globally? Anyone company, a lot of companies they are working now for this medicine. So do we suggest to wait for this news? Got it. Pop up market. Yeah. I got it. So it's a very good question. Now I'll tell you one simple thing. Definitely, ಮಾರ್ಕೆಟ್ ಯಾವಾಗ್ಲೂ ನಮ್ಮ ಯೋಚನೆಗಳಿಗೆ ಮುಂಚೆನೆ ಮಾರ್ಕೆಟ್ ರಿಯಾಕ್ಟ್ ಮಾಡಕ್ ಶುರು ಮಾಡುತ್ತೆ. ದಟ್ ಇಸ್ ವಾಟ್ ಐ ಸೀನ್ ಮಾರ್ಕೆಟ್ ಆಲ್ವೇಸ್ ಇನ್ ಮೈ ಡಿಸ್ಟಿಂಗ್. ಸೊ ನ್ಯೂಸ್ ಬಂದ ಮೇಲೆ ಮಾರ್ಕೆಟ್ ಇಸ್ ಆಲ್ರೆಡಿ ಅಟ್ ಅ ಗುಡ್ ಡಿಸ್ಕೌಂಟಿಂಗ್ ಪ್ರೈಸ್, ಮೋಸ್ಟ್ ಅಟ್ರಾಕ್ಟಿವ್ ಪ್ರೈಸ್. ಐ ವಿಲ್ ಇನ್ವೆಸ್ಟ್ ಅಂಡ್ ವೇಟ್ ರಾದರ್. ಇದು ಬಹಳ ಇಂಪಾರ್ಟೆಂಟ್ ಇದೆ. ನಾನು ವೇಟ್ ಮಾಡಿ ನಾನು ಮಾರ್ಕೆಟ್ ಹೋಗಾಗ ನನ್ನ ಮಕ್ಕಳಿಗೆ ಇಟ್ಕೊಂಡು ಇದೆಯಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಇವನ್ ದೋ people who are there in the industry more than 30 years also, they are not able to do it. That's why many people they fail. So even market ಅದಕ್ಕೆ ನಾವು SIP ಕಾನ್ಸೆಪ್ಟ್ ಯಾಕೆ ಹೇಳ್ತೀವಿ ಅಂದ್ರೆ, ವಿ ಡೋಂಟ್ ಟೈಮಿಂಗ್ ದ ಮಾರ್ಕೆಟ್. ಯಾವಾಗ ಮಾರ್ಕೆಟ್ ಗುಡ್ ನ್ಯೂಸ್ ಬಂದು ಮಾರ್ಕೆಟ್ ರಿಕವರಿ ಆಗುತ್ತೆ, ಯಾವಾಗ ಸಡನ್ಲಿ ಮಾರ್ಕೆಟ್ ಎಮೋಷನ್ಸ್ ಆಫ್ ದ ಮಾರ್ಕೆಟ್ ಚೇಂಜ್ ಆಗುತ್ತೆ, ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ದಿಸ್ ಮಾರ್ಕೆಟ್ ಈಸ್ ನಾಟ್ ಮೂವಿಂಗ್ ಬೈ 1 or 2 people. It is moving by millions of people who are in the market. They are participating. So my suggestion ಏನಂದ್ರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ನ ಮಾರ್ಕೆಟ್ ನ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸ್ಪ್ರೆಡ್ ಮಾಡ್ತಾರೆ. 3 to 6 months ಸ್ಪ್ರೆಡ್ ಮಾಡ್ತಾರೆ. ಸಪೋಸ್ ಐ ವಾಂಟ್ 1 lakh rupees ನ ಐ ವಿಲ್ ಸ್ಪ್ರೆಡ್ ಇಂಟು 5 installment 20,000 rupees ತರ ಮಾಡ್ಕೊಳ್ಳೋದು. ಸಪೋಸ್ ನಾನು 5 ಲಕ್ಷ ಇದ್ರೆ 1 ಲಕ್ಷ ತರ 5 ಇನ್ಸ್ಟಾಲ್ಮೆಂಟ್ ಮಾಡ್ಕೊಳ್ಳೋದು. ಸೊ ಅಂತ ಟೈಮ್ ನಿಮ್ಮ ಒಂದು ಬೆನಿಫಿಟ್ ನಿಮಗೆ ಸಿಗುತ್ತೆ. ಯಾವಾಗ ಮಾರ್ಕೆಟ್ ನ್ಯೂಸ್ ಬಂದ್ಬಿಡುತ್ತೆ ಅವಾಗ ಇಟ್ ವಿಲ್ ಗೋ ಅಪ್. ಅಂಡ್ ಆಲ್ಸೋ continue to do also, you will still have a good averaging out. Averaging ಸಿಕ್ಬಿಟ್ಟಿರುತ್ತೆ. ಸೊ ಬಾಟಮ್ ಹಿಡಿಯಕ್ ಆಗಲ್ಲ, ಯಾರಿಗೂ ಆಗಲ್ಲ. ಈ ಮಾರ್ಕೆಟ್ ಅಲ್ಲಿ ಬಾಟಮ್ ಹಿಡಿಯೋದು ಬೈ ಲಕ್ ಅಂದ್ರೆ ಲಕ್ ಅಲ್ಲಿ ಸಿಕ್ಬಿಟ್ಟಿರುತ್ತೆ ಬಾಟಮ್. ಬಟ್ ಆ ಲಕ್ ಎವ್ರಿ ಟೈಮ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಮೈ ಸಜೆಷನ್ ಏನಂದ್ರೆ, ಡೆಫಿನೆಟ್ಲಿ ಮಾರ್ಕೆಟ್ ಇಸ್ ಅಟ್ 30-35% ಡಿಸ್ಕೌಂಟಿಂಗ್ ಅಲ್ಲಿ ಇರೋದ್ರಿಂದ we should take the benefit of this by investing again, waiting for another. ನಾವು ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ 2-3 months ಗೆ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಥವಾ 6 months ಗೆ ಸ್ಪ್ರೆಡ್ ಮಾಡ್ಕೊಳ್ಳೋದು ಇಟ್ಸ್ ದ ಬೆಟರ್ ಚಾಯ್ಸ್ ಅಂತ ನಾನು. Okay, I got it, sir. Thank you. Okay, sir. The next question from the line of Viresh Kaptan. Please go ahead. Happy evening, Sharan sir. Happy evening, Viresh ಅವರೇ. ಸರ್, ಇದು ಮಾರ್ಕೆಟ್ ಕ್ರಾಶ್ ಆಗ್ತಿರೋ ಮುಂಚೆ ನಮ್ಮ ಪೋರ್ಟ್ಫೋಲಿಯೋ ಸಮ್ ಫಂಡ್ಸ್ ನಾನ್ ಪರ್ಫಾರ್ಮಿಂಗ್ ಇತ್ತು. ಓಕೆ. ಕ್ರಾಶ್ ಟೈಮ್ ಅಲ್ಲಿ ಎಲ್ಲದೂ ಕೆಳಗಡೆ ಬಿದ್ದಿದೆ. ಸೊ ಆ ನಾನ್ ಪರ್ಫಾರ್ಮಿಂಗ್ ಫಂಡ್ಸ್ ನ ಇವಾಗ ನಮ್ಮ ಪೋರ್ಟ್ಫೋಲಿಯೋನ ರಿಅಲೋಕೇಶನ್ ಮಾಡ್ಬೋದಾ ಅನ್ನೋದು ಒಂದು ಕ್ವಶನ್. ಓಕೆ. ನಾರ್ಮಲಿ ವೀರೇಶ್ ಅವರೇ, ಪರ್ಫಾರ್ಮೆನ್ಸ್ ಅಂಡ್ ನಾನ್ ಪರ್ಫಾರ್ಮೆನ್ಸ್ ಅನ್ನೋದು ಹೆಂಗ್ ಡಿಸೈಡ್ ಮಾಡ್ಬೇಕಂದ್ರೆ, ಒಂದು ಟೈಮ್ ಪೀರಿಯಡ್.
ನಾರ್ಮಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮೋರ್ ದನ್ 2 years 3 years ಆಗ್ಬಿಟ್ಟು ಅದ್ರ ಪರ್ಫಾರ್ಮೆನ್ಸ್ ನಾವು ಇನ್ನೊಂದು ಫಂಡ್ ಜೊತೆ ಮಾಡಬಾರ್ದು. ಯಾಕಂದ್ರೆ ಒಂದು ಮಿಡ್ ಕ್ಯಾಪ್ ಫಂಡ್ ಇರುತ್ತೆ, ಇನ್ನೊಂದು ಲಾರ್ಜ್ ಕ್ಯಾಪ್ ಫಂಡ್ ಇರುತ್ತೆ. ಓಕೆ, ಒಂದು ಬ್ಯಾಲೆನ್ಸ್ ಫಂಡ್ ಇರುತ್ತೆ. ಸಮಟೈಮ್ಸ್ ಲಿಕ್ವಿಡ್ ಫಂಡ್ಸ್ ಜೊತೆ, ಸಮಟೈಮ್ಸ್ ಇಕ್ವಿಟಿ ಫಂಡ್ಸ್ ಆರ್ ನಾಟ್ ಪರ್ಫಾರ್ಮಿಂಗ್ ಆಸ್ ಮಚ್ ಆಸ್ ಲಿಕ್ವಿಡ್ ಫಂಡ್, ಬಟ್ ಇಟ್ಸ್ ಡಿಫ್ರೆಂಟ್ ಕಂಪಾರಿಸನ್ ಆಗ್ಬಿಡುತ್ತೆ. ನಾವು ಯಾವಾಗ್ಲೂ ಪರ್ಫಾರ್ಮೆನ್ಸ್ ನ ಬೆಂಚ್ ಮಾರ್ಕ್ ಜೊತೆ ಮಾಡಬೇಕು. ಸೊ ಬೆಂಚ್ ಮಾರ್ಕ್ ಅಂದ್ರೆ ಯಾವುದು? ನಿಫ್ಟಿ 50 ಇರ್ಬೋದು, ನಿಫ್ಟಿ 500 ಇರ್ಬೋದು. ಇದರದೇ ಬೆಂಚ್ ಮಾರ್ಕ್. ಯಾವ್ಯಾವ ನಿಮ್ ಇನ್ವೆಸ್ಟ್ಮೆಂಟ್ ಮೋರ್ ದನ್ 2 years ಆಗಿದೆ ಅಂತ ಇನ್ವೆಸ್ಟ್ಮೆಂಟ್ ಗಳನ್ನ ಬೆಂಚ್ ಮಾರ್ಕ್ ಜೊತೆ ಕಂಪೇರ್ ಮಾಡಿ, ಇಫ್ ಇಟ್ ಇಸ್ ಅಂಡರ್ ಪರ್ಫಾರ್ಮಿಂಗ್ ದೆನ್ ದಿ ಬೆಂಚ್ ಮಾರ್ಕ್, ಡೆಫಿನೆಟ್ಲಿ ಯು ಕ್ಯಾನ್ ಸ್ವಿಚ್ ಇಟ್. ಇವಾಗ ಈ ಟೈಮಲ್ಲೂ ಮಾಡಬಹುದು. ಬಟ್ ನಿಮ್ಮ ಟೈಮ್ ಪೀರಿಯಡ್ ಅಷ್ಟು ಆಗಿಲ್ಲ ಸರ್, ಬರೀ ಒಂದು 3 months ಆಗಿದೆ, 6 months ಆಗಿದೆ ಅಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬಿಕಾಸ್ ದಟ್ ಇಸ್ ನಾಟ್ ಅ ಗುಡ್ ಟೈಮ್ ಆರ್ ಇನಫ್ ಟೈಮ್ ಟು ಕನ್ಸಿಡರಿಂಗ್ ದಟ್ ಫಂಡ್ ಇಸ್ ಗುಡ್ ಆರ್ ಬ್ಯಾಡ್ ಅಂತ. ಸೊ ಹಾಗಾಗಿ ನಮ್ಮ ರಿಲೇಶನ್ ಮ್ಯಾನೇಜರ್ ವಿಲ್ ಹೆಲ್ಪ್ ಯು ಟು ಡೂ, ಬಿಕಾಸ್ ಯು ಹ್ಯಾವ್ ಸರ್ಟನ್ ಸಿಸ್ಟಮ್. ರೀಸೆಂಟ್ಲಿ ನಾವು ಇನ್ಸ್ಪೈರ್ ಅಲ್ಲಿ ಒಂದು ಹೊಸ ಇನಿಷಿಯೇಟಿವ್ ತಗೊಂಡಿದ್ವಿ. ಯಾರ್ಯಾರ ಫಂಡ್ಗಳು ಮೋರ್ ದನ್ 2 years ಆಗಿದೆ ಇನ್ವೆಸ್ಟ್ ಮಾಡಿ, ಅವು ಅಂಡರ್ ಪರ್ಫಾರ್ಮ್ ಅಲ್ಲಿ ಇದೆ, ಬೆಂಚ್ ಮಾರ್ಕ್ಸ್ ಅಂತ ಅಂಡರ್ ಪರ್ಫಾರ್ಮ್ ಆಗಿದೆ, ಅದನ್ನ ನಾವು ಮಾರ್ಕ್ಸ್ ಗೆ ಶಿಫ್ಟ್ ಮಾಡ್ತಾ ಇದೀವಿ. ಸೊ ದಟ್ ಒಂದು ಬೆನಿಫಿಟ್ ಅಂಡರ್ ಪರ್ಫಾರ್ಮಿಂಗ್ ಫಂಡ್ಸ್ ನ ನಾವು ಬೆಟರ್ ಪರ್ಫಾರ್ಮಿಂಗ್ ಹಾಕ್ತಾ ಇದೀವಿ, ಅದರಲ್ಲೂ ಅಸೆಟ್ ಅಲೋಕೇಶನ್ ನಮ್ಗೆ ವರ್ಕ್ ಆಗಿ ಹೋಗ್ತಾ ಇದೆ. ಸೊ ಹಾಗಾಗಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆ. ನಿಮ್ಮ ಫಂಡ್ ಗಳದ್ದು ಎಷ್ಟು ಟೈಮ್ ಆಗಿದೆ ಇನ್ವೆಸ್ಟ್ ಮಾಡಿ, ಅದನ್ನ ನೋಡ್ಬಿಟ್ಟು ಡಿಸೈಡ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಸರ್, ಅದು ಜಸ್ಟ್ ಒಂದು ಕನ್ಫರ್ಮೇಶನ್ ಸರ್. ನಿಮ್ ಸಾಹಿತ್ಯ ಬಿರ್ಲಾ ಸನ್ ಲೈಫ್ ಆಗಿದೆ, ದಟ್ ಇಸ್ ಆಲ್ರೆಡಿ 3 years ಆಗಿದೆ. ದಟ್ ಇಸ್ ಸ್ವಲ್ಪ ನೆಗೆಟಿವ್ ಗ್ರೋತ್ ಇದೆ. ನೀವು ಅದ್ರ ಬೆಂಚ್ ಮಾರ್ಕ್ ನೋಡ್ಬೇಕು. ಅದ್ರ ಬೆಂಚ್ ಮಾರ್ಕ್ ಏನಿದೆ ಅಂತ ನೋಡ್ಬೇಕು. ಅವಾಗ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಮಿಡ್ ಕ್ಯಾಪ್ ಫಂಡ್ಗಳು, ಸ್ಮಾಲ್ ಕ್ಯಾಪ್ ಫಂಡ್ಗಳು ಎಲ್ಲಾನು ಅಂಡರ್ ಪರ್ಫಾರ್ಮೆನ್ಸ್ ಇಂದ ಇರೋದು ಲಾಸ್ಟ್ 2-3 years ಇಂದ. ಬಟ್ ದೀಸ್ ಫಂಡ್ಸ್ ವಿಲ್ ರಿಟರ್ನ್ ಒನ್ ದ ಮಾರ್ಕೆಟ್ ಸ್ಟಾರ್ಟ್ ಗೋಯಿಂಗ್ ಅಪ್, ಸ್ಪೆಷಲಿ ಮಿಡ್ ಕ್ಯಾಪ್ ಫಂಡ್. ಸೊ ಹಾಗಾಗಿ ಕಂಪಾರಿಸನ್ ಮಾಡ್ಬೇಕಾದ್ರೆ ವಿ ಶುಡ್ ಆಲ್ವೇಸ್ ಡೂ ದಟ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. Okay, sir. Thank you, sir. Okay. Yeah. The next question from the line of Anand. Yeah. Hello. Yeah, hello. ನಮಸ್ಕಾರ ಸರ್. ನಮಸ್ಕಾರ ಆನಂದ್ ಅವರೇ. ಹ್ಯಾಪಿ ಈವ್ನಿಂಗ್ ಸರ್. ಸರ್, ಇದು ಒಂದು ರಿಪೋರ್ಟ್ ಪ್ರಕಾರ ಹೇಳ್ತಾ ಇದೆ, ವರ್ಲ್ಡ್ ಎಕಾನಮಿ ಇಸ್ ಗೋಯಿಂಗ್ ಟುವರ್ಡ್ಸ್ ರಿಸೆಷನ್. ದೇರ್ ಮೈಟ್ ಬಿ ಫ್ಯೂ ಎಕ್ಸೆಪ್ಷನ್ಸ್ ಲೈಕ್ ಚೈನಾ ಅಂಡ್ ಇಂಡಿಯಾ ಅಂತ. ಓಕೆ. ನಿಮ್ ಪ್ರಕಾರ ಏನ್ ಫ್ಯಾಕ್ಟರ್ಸ್ ಸರ್ ಇಂಡಿಯಾ ಮೈಟ್ ನಾಟ್ ಎಂಟರ್ ಇನ್ ಟು ರಿಸೆಷನ್ ಅಂತ? Yes, there are two things ನನಗೆ ಇದರಲ್ಲಿ ಅನಿಸಿದೆ. Even I read that article, but what I understood in the whole thing is India, as I told you, it is a self-consumption country convert ಆಗಿದೆ. We having more our own self-consumption. As I mentioned earlier, this government, or this present government has working so many things on the infrastructure development ಇರ್ಬೋದು, ಹೆಲ್ತ್ ಕೇರ್ ಸೆಕ್ಟರ್ ಆಗಿರ್ಬೋದು, ರೈಟ್, ಸೋ ಮೆನಿ ಥಿಂಗ್ಸ್. ಈ ಹೆಲ್ತ್, ಎಜುಕೇಶನ್ ಸೆಕ್ಟರ್ ಆಗಿರ್ಬೋದು, ಇದೆಲ್ಲ ನೋಡ್ತಾ ಹೋದ್ರೆ ಇಟ್ ಇಸ್ ಲಾಟ್ ಆಫ್ ರಿಫಾರ್ಮೇಶನ್ಸ್ ಗಳು ನಡೀತಾ ಇದೆ. ಸೊ ಹಾಗಾಗಿ ಇಫ್ ಯು ಕಂಪೇರ್ ಇಟ್ ವಿತ್ US ಅಂಡ್ ಅದರ್ ವರ್ಲ್ಡ್ ಎಕನಾಮಿ, ಇವತ್ತು ನೋಡಿದ್ರೆ ಯುರೋಪಿಯನ್ ಎಕನಾಮಿ ಮೋರ್ ಆಫ್ ಏಜ್ಡ್ ಎಕನಾಮಿ ಆಗಿದೆ. ದ ಗ್ರೋತ್ ಇಸ್ ಆಲ್ಮೋಸ್ಟ್ 0 ಬಂದ್ಬಿಟ್ಟಿದೆ. US is having growth ಇದೆ, but again it is different. It has got its own disadvantages. But India, the major is the demographic benefit here. We have a young population, we have self-consumption. And these are the major things what I'm expecting India not affect as much as, other countries, like developed countries are going to get affected in this anta. Innondu bhಳ important point ನಾನು ನೋಡಕ್ ಹೋಗ್ತಾ ಇದ್ದೀನಿ. Because of this corona ಲಿಂದ, there recently one article has read more than 200 companies are thinking to have an alternate manufacturing opportunity in India ಅಂತ ಹೇಳ್ಬಿಟ್ಟು. This is a golden opportunity for India, because earlier China was a service hub ಆಗಿತ್ತು, especially IT sector. But after this corona ಆದ್ಮೇಲೆ ವರ್ಲ್ಡ್ ಎಕಾನಮಿ ಯಾವ ತರ ಚೇಂಜ್ ಆಗಿದೆ ಅಂದ್ರೆ they now started getting more confident on Indian economy and Indian leadership. ಸೊ ಹಾಗಾಗಿ ನನ್ನ ಒಂದು ಬಿಲೀಫ್ ಏನಂದ್ರೆ ಡೆಫಿನೆಟ್ಲಿ ಈ ಸ್ಲೋ ಡೌನ್ ಇದೆಲ್ಲಾನು ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಎವ್ರಿ 8-10 years ಬರೋದು ಕಾಮನ್ ಇದ್ರು, ಇಂಡಿಯಾಗೆ ಇದರಿಂದ ಬೆನಿಫಿಟ್ ಆಗೋ ಚಾನ್ಸಸ್ ಈ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಬಿಕಾಸ್ ವಿ ಆರ್ ಪ್ರಿಪೇರ್ ವಿತ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮೇಶನ್ as well as economical reformation. ಲಾಟ್ ಆಫ್ ಥಿಂಗ್ಸ್ ಗಳನ್ನ ಮಾಡಿರೋದ್ರಿಂದ ಇಟ್ ಇಸ್ ಗೋಯಿಂಗ್ ಟು ಅಟ್ರಾಕ್ಟ್ ಲಾಟ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್ ಟು ಇಂಡಿಯಾ. So it's a perfect time to invest in Indian market. Absolutely. Because those people definitely are finding more opportunity here. That's what our Prime Minister has been traveling throughout the world and getting that confidence. Even though in Corona, this thing also has seen what initiative they have taken for the world, different countries. He's giving lot of, his own examples. So definitely it's going to help. Sure. Thank you, sir. Yeah.
The next question from the line of Prasanna Kumar. Please go ahead. Yeah, so Prasanna here. Yes, Prasanna. Is audible now? Yeah, so two questions that it was called the same thing. Like, there are few shares which are underperforming, and there are few mutual funds which are performing good. It's a good time to review again each portfolio, individual customer or investor, and to move to the good performance, because everything is available at the same cost. I hope. Yeah, no, I'll tell you one thing. Yeah, understood question. Prasanna, I'll tell you, performance ಅಂತ ನಾರ್ಮಲ್ ನಾವು 3 ಕ್ಯಾಟಗರಿ ಹೇಳ್ತೀವಿ. ಒಂದು ಲಾರ್ಜ್ ಕ್ಯಾಪ್ ಫಂಡ್, ಇನ್ನೊಂದು ಮಿಡ್ ಕ್ಯಾಪ್ ಫಂಡ್, ಇನ್ನೊಂದು ಸ್ಮಾಲ್ ಕ್ಯಾಪ್, ಇನ್ನೊಂದು ಮಲ್ಟಿ ಕ್ಯಾಪ್ ಅಂತ. ಸೊ ಇವಾಗ ಏನಾಗಿದೆ, ಲಾಸ್ಟ್ 3 years ಅಲ್ಲಿ ತಗೊಂಡ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆರ್ ಅಂಡರ್ ಪರ್ಫಾರ್ಮಿಂಗ್ ದನ್ ದಿ ಲಾರ್ಜ್ ಕ್ಯಾಪ್. ಬಟ್ 3 ವರ್ಷ ಹೋದ್ರೆ ಲಾರ್ಜ್ ಕ್ಯಾಪ್ ಗಿಂತಲೂ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆರ್ ಡೂಯಿಂಗ್ ಮಚ್ ಬೆಟರ್ ದನ್ ಲಾರ್ಜ್ ಕ್ಯಾಪ್. ಸೊ ಈಗಿನ ಸಿಚುವೇಶನ್ ಅಲ್ಲಿ ಎಲ್ಲಾನು ಬಿದ್ದ್ಬಿಟ್ಟಿದೆ. ಅಫ್ಕೋರ್ಸ್ ಬಿದ್ದಿದೆ, ಲಾರ್ಜ್ ಕ್ಯಾಪ್ ಬಿದ್ದಿದೆ. ಬಟ್ ಮಾರ್ಕೆಟ್ ರಿಕವರಿ ಆದಾಗ ಫಸ್ಟ್ ರಿಕವರಿ ಆಗೋದು ಲಾರ್ಜ್ ಕ್ಯಾಪ್, ಅದಾದ್ಮೇಲೆ ಮಿಡ್ ಕ್ಯಾಪ್, ಅದಾದ್ಮೇಲೆ ಸ್ಮಾಲ್ ಕ್ಯಾಪ್. ಇದು ನಾರ್ಮಲಿ ರಿಕವರಿ ಹ್ಯಾಪನ್ಸ್. ಬಟ್ ಪರ್ಸೆಂಟೇಜ್ ರಿಕವರಿ ಅಂತ ತಗೊಂಡ್ರೆ ಲೈಕ್ ಲಾರ್ಜ್ ಕ್ಯಾಪ್ ರಿಕವರ್ಡ್ ಬೈ 30% ಇದ್ರೆ ಮಿಡ್ ಕ್ಯಾಪ್ ಮೇ ರಿಕವರ್ 40%. ಸ್ಮಾಲ್ ಕ್ಯಾಪ್ ಮೇ ರಿಕವರ್ ಗಿವ್ ಅಪ್ ಮೇ ಬಿ 45 to 50%. So the risk of volatility is also comparatively changes as per the mid cap, small cap, and large cap. So depending on my appetite, or depending on my goal, suppose my investment period is still have another 15 years to go on there. Large cap, my mid cap, mid cap is a better option because you have 15 years time to go through that roller coaster effect. Your overall return, how ಹೇಳಿದ್ರಲ್ಲ ಈಗ ಇವ್ರು ಹೇಳ್ತಾ ಇದ್ರಲ್ಲ, ಯಾರು ನಮ್ಮ ಫ್ರಾಂಕ್ಲಿನ್ ಟೆಂಪ್ಲೆಟನ್ ಅವ್ರು 2 ಫಂಡ್ಗಳ ಬಗ್ಗೆ ಹೇಳಿದ್ರು. 90 ಸೇಲ್ಸ್ ಮಾಡಿರೋ ಫಂಡ್ಗಳಲ್ಲಿ ಒಂದು ಲಾರ್ಜ್ ಕ್ಯಾಪ್ ಇದೆ, ಇನ್ನೊಂದು ಪ್ರೈಮ್ ಬಂದ್ಬಿಟ್ಟು ಇಟ್ಸ್ ಮಲ್ಟಿ ಕ್ಯಾಪ್ ಸಾರ್ಟ್ ಆಫ್ ಥಿಂಗ್ಸ್. ನೀವು ಅಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ ಆ ಒಂದು ಸೈಕಲ್ ಅಲ್ಲಿ. ಸೊ ಹಾಗಾಗಿ ಲಾರ್ಜ್ ಕ್ಯಾಪ್ ನ ಮಿಡ್ ಕ್ಯಾಪ್ ಅನ್ನು ಸೆಲೆಕ್ಟ್ ಮಾಡೋದು ಡಿಪೆಂಡಿಂಗ್ ಆನ್ ದ ಟೈಮ್, ಮೈ ಎಬಿಲಿಟಿ ಆಫ್ ಟೇಕಿಂಗ್ ದಟ್. ಸೊ ಕಂಪ್ಯಾರಿಸನ್ ಮಾಡೋಕೆ ನಮ್ಮ ರಿಲೇಷನ್ ಮ್ಯಾನೇಜರ್ ಈಗ ಬೆಟರ್ ಐಡಿಯಾ ಅಂತ ಅನ್ಸುತ್ತೆ. ಇದು ಒನ್ ಟು ಒನ್ ಕೂತ್ಕೊಂಡ್ರೆ ಐಡಿಯಾ ಆನ್ ದಟ್ ಹೌ ಟು ಡೂ ಇಟ್. Bulletin is required, sir. The information there in Yeah, we will do that. It's a good suggestion. Thank you very much. Sir, there are no further questions, sir. Okay, sir. Thank you very much, everyone. I hope it was informative. Please share your feedback. Thank you very much. On behalf of India Investors, that concludes this conference. Thank you for joining with us, and you may now disconnect line. Thank you.